ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನರಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थानि सन्मनः सरसि भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरुकारुण्य सरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पनच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ. ಈಗ 204ನೇ ಸುಧಾಮೂಲ. ಇದರಲ್ಲಿ ಮೊದಲಿಂದ ಪ್ರಾರಂಭ ಆಗ್ಬೇಕು. ಇಲ್ಲಿ ಶುಕವಾಮದೇವಾದಯ ಜ್ಞಾನೇನ ಮುಕ್ತಾಃ ಅಭೂವನ್ ಅಹಮಪಿ ಚ ಮುಕ್ತೋ ಭವಿಷ್ಯಾಮಿ ಇತ್ಯಾದಿ ಅವಗತಿ ಆಗಮಾದೇವ ಭವಿಷ್ಯತಿ ಅಂತ ಇದೊಂದು ವಾಕ್ಯ ಪ್ರಾರಂಭ ಆಯ್ತು. ಇದಕ್ಕೇನ್ ಅರ್ಥ ಅಂದ್ರೆ, ಶುಕ ಮತ್ತೆ ವಾಮದೇವ ಇತರ ಋಷಿಗಳು, ನಮಗೆ ಶುಕಾಚಾರ್ಯರು ಮತ್ತೆ ವಾಮದೇವ ಋಷಿಗಳು, ಹೀಗೆ ಬೇಕಾದಷ್ಟು ಜನ ಇವರಿಗೆಲ್ಲ ಮುಕ್ತಿ ಆಗಿದೆ ಅಂತ. ಯಾಕಂದ್ರೆ ಅವರು ತತ್ವಜ್ಞಾನ ಸಂಪಾದನೆ ಮಾಡಿದ್ರು, ಜ್ಞಾನ ಸಂಪಾದನೆ ಮಾಡಿ ಇವರೆಲ್ಲ ಮೋಕ್ಷಕ್ಕೆ ಹೋದ್ರು. ನಾನು ಕೂಡ ಅವ್ರ ತರ ಮೋಕ್ಷಕ್ಕೆ ಹೋಗ್ತೇನೆ ಅಂತ. ಯಾವಾಗ? ಈಗ ಹೋಗ್ತೇನೆ ಅಂದ್ರೆ ಮುಂದಕ್ಕೆ. ಈಗಂತೂ ಸದ್ಯಕ್ಕೆ ಸಂಸಾರದಲ್ಲಿ ಇದ್ದೇನೆ, ಮುಂದಕ್ಕೆ ಮೋಕ್ಷಕ್ಕೆ ಹೋಗ್ತೇನೆ ಅಂತ. ಈ ತರ ಒಂದು ಎಲ್ಲರಿಗೂ ಕೂಡ ಭಾವನೆ ಬರ್ಬೇಕಂತೆ. ದೊಡ್ಡವರೊಬ್ಬೊಬ್ರು ಕೂಡ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ಅದೇ ದಾರಿಯಲ್ಲಿ ನಾನು ಕೂಡ ಹೋಗ್ತೇನೆ ಅಂತ. ಇದು ಯಾಕೆ ಈ ಮಾತು ಬಂತು ಅಂದ್ರೆ, ನಮ್ಗೀಗ ಕಾಲದ ಬಗ್ಗೆ ಜ್ಞಾನ ಬರ್ತಾ ಇದೆ ಪ್ರಸಂಗ. ಅಂದ್ರೆ ಭವಿಷ್ಯತ್ ಕಾಲದ ಜ್ಞಾನ ಯಾವ ಇಂದ್ರಿಯಕ್ಕೆ ಗೊತ್ತಾಗುತ್ತೆ, ಗೋಚರ ಆಗ್ತಾ ಇದೆ? ಅದು ನಮ್ಮ ಕಣ್ಣಿಂದಲ್ಲ, ಅದು ಸಾಕ್ಷೀಂದ್ರಿಯ ಅಂತ ನಾವು ಹೇಳ್ತಾ ಇದೀವಿ. ಈ ಸಾಕ್ಷೀಂದ್ರಿಯಕ್ಕೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಜ್ಞಾನ ಆ ಸಾಕ್ಷೀಂದ್ರಿಯಕ್ಕೆ ಇರತ್ತೆ. ಅಂದ್ರೆ ಸಾಕ್ಷೀಂದ್ರಿಯದಲ್ಲ ಆ ಜ್ಞಾನ ಬರೋದು ಭವಿಷ್ಯತ್ ಕಾಲದ ಜ್ಞಾನ ಅಂತ. ಅದಕ್ಕೆ ಇವ್ರ ಆಕ್ಷೇಪ ಏನ್ ಮಾಡ್ತಾರೆ ಅಂದ್ರೆ, ಹಾಗೇನ್ ಬೇಡ. ಈಗ ಮುಂದಿನ ಕಾಲ, ಹಿಂದಿನ ಕಾಲ, ಈಗಿನ ಕಾಲ, ನಿಮಗೆ ಕಾಲದ ಜ್ಞಾನ ಬರ್ಬೇಕಷ್ಟೇ ತಾನೆ. ಕಾಲದ ಜ್ಞಾನ ಬರೋದು ಯಾರು ಹೇಳಿದ್ರೆ ಸಾಕಲ್ಲ. ಭವಿಷ್ಯತ್ ಕಾಲ ಹೇಳ್ತಾರೆ ಬಾಯ್ಬಿಟ್ಟು. ಭವಿಷ್ಯತ್ ಕಾಲೇ ಮೋಕ್ಷ ಭವತಿ. ನೀವ್ ಈಗ ಸಾಧನೆ ಮಾಡ್ತಾ ಹೋದ್ರೆ ಮುಂದಿನ ಕಾಲದಲ್ಲಿ ನಿಮಗೆ ಮೋಕ್ಷ ಸಿಗತ್ತೆ. ಹಾಗಾದ್ರೆ ಇಷ್ಟ ಹೇಳ್ಬೋದು.
ಹಾಗಾದ್ರೆ ಯಾರೋ ಶಬ್ದವನ್ನ ಹೇಳಿದ್ರೆ ಸಾಕು ನಮ್ಗೆ ಭವಿಷ್ಯತ್ ಕಾಲದ ಜ್ಞಾನ ಬಂತು. ಹಾಗಾದ್ರೆ ಇದಕ್ಕೆ ಸಾಕ್ಷೀಂದ್ರಿಯ ಬೇಕಾ, ಕಣ್ಣು ಬೇಕಾ? ಯಾವ್ದು ಬೇಕಾಗಿಲ್ಲ ಇದಕ್ಕೆ. ನಮ್ಗೆ ಕಿವಿಯಿಂದಲೇ ಭವಿಷ್ಯತ್ ಕಾಲ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಅದೇ ಕಿವಿಯಿಂದಲೇ ಯಾರೋ ಒಬ್ರು ನೋಡು, ಈಗ ವರ್ತಮಾನ ಕಾಲದಲ್ಲಿ ಇದ್ದಿ, ನಿನ್ನ ತಾತ ಹಿಂದೆ ಇದ್ರು, ಭೂತಕಾಲದಲ್ಲಿ ಇದ್ರು, ಮುಂದಕ್ಕೆ ನಿನಗೆ ಮಕ್ಕಳು ಮೊಮ್ಮಕ್ಕಳಾಗ್ತಾರೆ ಭವಿಷ್ಯತ್ ಕಾಲದಲ್ಲಿ, ಈ ತರ ಎಲ್ಲ ಶಬ್ದಗಳನ್ನು ಬಳಸಿದ್ರು ಅಂತ ಇಟ್ಕೊಳ್ಳಿ. ಶಬ್ದ ಬಳಸಿದಾಗ ನಮಗ್ ಗೊತ್ತಾಯ್ತು, ಓ ಭವಿಷ್ಯತ್ ಕಾಲದ ಪರಿಚಯ ಆಯ್ತು, ಭೂತಕಾಲದ ಪರಿಚಯ ಆಯ್ತು, ವರ್ತಮಾನ ಕಾಲದ ಪರಿಚಯ ಆಯ್ತು. ಮತ್ತೆ ಕಾಲದ ಜ್ಞಾನ ಬರ್ಲಿಕ್ಕೋಸ್ಕರ ಕಷ್ಟ ಪಡೋದೇನ್ ಬೇಕಾಗಿಲ್ಲ, ಸುಲಭ ಕಾಲದ ಜ್ಞಾನ ಸಂಪಾದನೆ ಮಾಡೋದು ನಾವು. ಅದು ಶಬ್ದ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ. ಆದ್ರಿಂದ ಸಾಕ್ಷೀಂದ್ರಿಯನೇ ಅದು ಭವಿಷ್ಯತ್ ಕಾಲದ ಜ್ಞಾನ ತಂದು ಕೊಡುತ್ತೆ, ಭೂತಕಾಲ ವರ್ತಮಾನ ಕಾಲದ ಜ್ಞಾನವನ್ನ ತಂದು ಕೊಡುತ್ತೆ ಅಂತ ಯಾಕೆ ಹೇಳ್ಬೇಕು? ಸಾಕ್ಷಿಗೆ ಏನ್ ಮಹತ್ವ ಇಲ್ಲ, ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇದನ್ನ ಇಲ್ಲಿ ಇದಕ್ಕೋಸ್ಕರ ಈ ವಾಕ್ಯ ಬಂದಿದ್ದು. ಶುಕವಾಮದೇವಾದಯ ಜ್ಞಾನೇನ ಮುಕ್ತಾಭೂವನ್. ಆ ಶುಕಾಚಾರ್ಯರು, ವಾಮದೇವ ಮೊದಲಾದ ಋಷಿಗಳಿಗೆ ತಾವು ತಮ್ಮ ದಿವ್ಯವಾದ ತತ್ವಜ್ಞಾನದಿಂದ ಅವರೆಲ್ಲ ಮುಕ್ತಿಯನ್ನ ಈಗಾಗಲೇ ಪಡೆದಾಗಿದೆ, ಅಂದ್ರೆ ಭೂತಕಾಲದಲ್ಲಿ ಅವ್ರು ಪಡೆದಿದ್ದಾರೆ ಅಂತ. ಹಾಗಾದ್ರೆ ಅಭೂವನ್ ಅಂದ್ರೆ ಭೂತಕಾಲದ ಪರಿಚಯ ಆಯ್ತು. ಅಹಮಪಿ ಮುಕ್ತೋ ಭವಿಷ್ಯಾಮಿ, ನಾನು ಕೂಡ ಅವರಂತೆ ಮುಕ್ತಿಯನ್ನ ಮುಂದೆ ಪಡಿತೇನೆ. ಆ ಭವಿಷ್ಯಾಮಿ ಅಂತ ಶಬ್ದ ಹೇಳಿದ್ರಿಂದ ಭವಿಷ್ಯತ್ ಕಾಲದ ಜ್ಞಾನ ಆಗತ್ತೆ. ಸದ್ಯಕ್ಕಂತೂ ನಾವೀಗ ವರ್ತಮಾನ ಕಾಲದಲ್ಲಿ ವರ್ತಮಾನ ಕಾಲದ ಜ್ಞಾನ ನಮ್ಗೆ ಇದ್ದೇ ಇರುತ್ತೆ. ಅಂತೂ ಮೂರೂ ಕಾಲದ ಜ್ಞಾನ ನಮಗೆ ಬೇರೆ ರೀತಿಯಿಂದಲೇ ಕೊಡಿಸ್ಬೋದು. ಯಾಕೆ ಸಾಕ್ಷಿ ಇಂದ್ರಿಯನೇ ಅದು ಕಾಲದ ಜ್ಞಾನ ತಂದು ಕೊಡತ್ತೆ ಅಂತ ನಿಮ್ಮ ಹಠ ಅಂತ. ಇದು ಸಾರ, ಪ್ರಶ್ನೆಯ ಸಾರ. ಇದರ ಇಟ್ಕೊಂಡು ಆಚಾರ್ಯರು ಬಹಳ ಚೆನ್ನಾಗಿ ಖಂಡನೆ ಮಾಡ್ತಾರೆ. ಇದು ತುಂಬಾ ಅಂದ್ರೆ ತುಂಬಾ ಕಠಿಣ ವಿಷಯ. ಈಗ ಬರೋ ಸುಧಾ ಭಾಗ ಏನಿದೆ, ಇದು ನಮ್ಗೆ ಸಂಧ್ಯಾಧಿಕರಣದಲ್ಲಿ ಇದುವರೆಗೂ ನಾವೇನು ಸುಧಾ ವಿಚಾರ ಕೇಳಿದೀವಿ, ಅದು ಬಹಳ ಕಠಿಣ ಅನ್ಸತ್ತೆ ಈ ವಿಷಯ. ಆದ್ರೆ ಅದನ್ನ ಆದಷ್ಟು ಸುಲಭವಾಗಿ ಹೇಳಲಿಕ್ಕೆ ನಾ ಪ್ರಯತ್ನ ಪಡ್ತೀನಿ. ಸುಲಭವಾಗಿ ಅರ್ಥ ಆಗತ್ತೆ. ಅಷ್ಟೇನ್ ಹೇಳಿದ ಕೂಡಲೇ ಕಷ್ಟ ಅನ್ನೋ ಭಾವನೆಗೆ ಬರ್ಬೇಡಿ, ಸುಲಭವಾಗಿ ಅರ್ಥ ಆಗತ್ತೆ. ಸ್ವಲ್ಪ ಗಮನ ಇಟ್ಟು ಕೇಳ್ಬೇಕಷ್ಟೇ ಇದನ್ನ. ಆಗಮೋಪಿ ಸಾಮಾನ್ಯ ಸಿದ್ಧೇ ಪ್ರತ್ಯಕ್ಷತಃ ಪುನಃ ವಿಶೇಷಂ ಗಮಯೇದೇವ ಕಥಂ ಶಕ್ತಿ ಗ್ರಹೋನ್ಯಥ. ಸ್ವಲ್ಪ ಅಪರೂಪದ ಶಬ್ದಗಳನ್ನ ಬಳಸ್ತಾರೆ, ಶಾಸ್ತ್ರದಲ್ಲಿ ಬಳಸೋ ಶಬ್ದ. ಇದೇನು ಹೇಳ್ತಾರೆ, ಆಗಮೋಪಿಹಿತ. ಈಗ ಪ್ರತ್ಯಕ್ಷ ಪ್ರಮಾಣ ನಮಗ್ ಗೊತ್ತು, ಕಣ್ಣು ಕಿವಿ ಮೂಗು ಇವುಗಳಿಂದ ಹೇಗೆ ಜ್ಞಾನ ಬರುತ್ತೆ. ಆ ವಸ್ತುವಿಗೂ ಯಾವ ವಸ್ತುವಿನ ಜ್ಞಾನ ಬರುತ್ತೆ ಅದಕ್ಕೂ ನಮ್ಮ ಇಂದ್ರಿಯಗಳಿಗೂ ಸಂಪರ್ಕ ಆಗಿರ್ಬೇಕು. ಸಂಪರ್ಕ ಅಂದ್ರೆ ಆಯಾಯ ಇಂದ್ರಿಯಗಳಿಂದ ಆ ವಸ್ತುವಿನ ಜ್ಞಾನ ಬರುತ್ತೆ. ಆಗಮೋಪಿ ಅಂದ್ರೆ ಶಬ್ದ. ನಾವು ಏನು ಶಬ್ದವನ್ನ ಕಿವಿಯಿಂದ ನಾವು ಕೇಳಿಸ್ಕೊಳ್ತೀವಿ, ಇಂಥ ಶಬ್ದಗಳಿಂದ ಜ್ಞಾನ ಬರೋ ಕ್ರಮ ಹೇಗೆ ಅಂತ ನಮ್ಗೆ ಹೇಳ್ಕೊಡ್ತಾರೆ. ನಾನು ಸಾಮಾನ್ಯವಾಗಿ ಇದೊಂದು ವಾಕ್ಯ ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ, ನದ್ಯಾಸ್ತೀರೆ ಪಂಚಫಲಾನಿ ಸಂತಿ. ನದಿಯ ತೀರದಲ್ಲಿ 5 ಹಣ್ಣುಗಳಿವೆ ಅಂತ. ಸಾಮಾನ್ಯವಾಗಿ ಈ ವಾಕ್ಯ ಶಾಸ್ತ್ರದಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ಈ ಮೋಸ ಮಾಡ್ಲಿಕ್ಕೆ ಒಬ್ಬ ಹೇಳೋನು ವಿಪ್ರಲಂಬಕ. ಈಗ ಬುದ್ಧ ತಾನು ಅವತಾರ ಮಾಡಿದಾಗ ವಿಪ್ರಲಂಬಕ ಅಂತ ಕರಿತಾ ಇರ್ತೀವಿ. ಆ ಮೋಸ ಮಾಡ್ಲಿಕ್ಕೆ ಒಂದು ಶಾಸ್ತ್ರ ರಚನೆ ಮಾಡಿದ ರೂಪ ಅದು ಅಂತ. ಅದೇ ತರ ನದ್ಯ ಅಸ್ತೀರೆ ಪಂಚಬಲಾನಿ ಸಂತಿ. ಒಬ್ಬ ಹೇಳ್ದ ಮೋಸ ಮಾಡ್ಲಿಕ್ಕೆ ಅಂತ ಹೇಳಿದ್ದು ಬೇರೆಯವನಿಗೆ, ನೋಡು ನದಿಯ ಹತ್ರ 5 ಹಣ್ಣಿದೆ, ನಿನಗ್ ಬೇಕಾಗಿದ್ದು ಹೋಗು ಅಂತ. ಅಲ್ಲಿ ಎಲ್ಲಿದೆ ಇವನು ಗೊತ್ತಿಲ್ಲ, ಅದ್ ಸುಮ್ನೆ ಸುಳ್ಳು ಹೇಳ್ಬಿಟ್ಟ ಅಲ್ಲಿದೆ ಅಂತ. ಅವ್ನಿಗೆ ಅಚಾನಕ್ ಆಗಿ ಸಿಕ್ಕಿದ್ರೆ ಆಕಸ್ಮಿಕ ಅವನ ಅದೃಷ್ಟ, ಅದು ಬೇರೆ. ಆದ್ರೆ ಇವನ್ ಹೇಳಿದ್ ಮಾತ್ರ ಸುಳ್ಳು, ಅಲ್ಲಿಲ್ಲ ಇಲ್ಲ ಅಂತ ಇವನು ಗೊತ್ತಿದೆ, ಆದ್ರೂ ಇವನು ಸುಳ್ಳು ಹೇಳ್ದ. ನದಿಯ ತೀರದಲ್ಲಿ 5 ಹಣ್ಣುಗಳು ಇವೆ ಅಂತ ಸುಳ್ಳನ್ನು ಹೇಳ್ದ. ಇವನು ವಿಪ್ರಲಂಬಕ ಅಂತ ಕರೀತಾರೆ. ಈ ಮೋಸಗಾರನಿಗೆ ಒಂದು ಶಬ್ದ ವಿಪ್ರಲಂಬಕ, ಮೋಸ ಮಾಡೋನು ವಿಪ್ರಲಂಬಕ ಅಂತ ಕರೀತಾರೆ. ಈ ವಾಕ್ಯ ನಾನು ಆಗಾಗ ಪದೇ ಪದೇ ಉದಾಹರಿಸಿರ್ತೇನೆ ಪಾಠದಲ್ಲಿ. ಈ ವಾಕ್ಯ ಇಲ್ಲಿ ಬರುತ್ತೆ. ಜಯತೀರ್ಥರು ಈ ಸುಧಾಮೂಲದಲ್ಲಿ ಉಲ್ಲೇಖ ಮಾಡ್ತಾರೆ. ಇವ ಅನುವ್ಯಾಖ್ಯಾನ ಶ್ಲೋಕ ಆದ್ಮೇಲೆ 4ನೇ ಲೈನ್ ಕೊನೆಗೆ ನೋಡಿದ್ರೆ ಆ ವಾಕ್ಯ ಇದೆ, ನದ್ಯಾಸ್ತೀರೆ ಪಂಚಫಲಾನಿ ಸಂತಿ ಇತ್ಯಾದೌ ತಥಾ ದರ್ಶನಾತ್. ಬಹಳ ಪ್ರಸಿದ್ಧ ಅದು ಅಂತ ಬರೀತಾರೆ. ಏನ್ ಪ್ರಸಿದ್ಧ ಅಂದ್ರೆ, ನಮ್ಗೆ ಶಬ್ದ ಕೇಳ್ತೀವಲ್ಲ, ಒಂದು ವಾಕ್ಯ ಯಾರೋ ಒಬ್ರು ಹೇಳಿದ್ರು, ನಾನು ಈಗ ಊಟ ಮಾಡ್ತಾ ಇದ್ದೀನಿ, ಅಥವಾ ನಾನು ಈಗ ಹೋಗ್ತೀನಿ ಕೆಲಸಕ್ಕೆ, ಏನೋ ಒಂದು ಹೇಳ್ತಾರಲ್ಲ. ಈ ಶಬ್ದ ಕೇಳಿದ ಮೇಲೆ ನಾವ್ ಏನ್ ತಿಳ್ಕೊಳ್ತೀವಿ ಹೊಸದಾಗಿ ಅಂತ, ಅದು ಬೇಕು ನಮ್ಗೆ. ಈಗ ಕಣ್ಣು ಮುಚ್ಚಿದ್ರೆ ನಮ್ಗೆ ಮುಂದೆ ಮೊಬೈಲ್ ಕಾಣ್ತಾ ಇಲ್ಲ, ಪುಸ್ತಕ ಏನೂ ಕಾಣ್ತಾ ಇಲ್ಲ. ಕಣ್ಣು ತೆಗೆದು ಕೂಡ್ಲೆ ನಮಗ್ ಗೊತ್ತಿಲ್ದೇ ಇರೋ ಬೇಕಾದಷ್ಟು ವಸ್ತು ನಮಗ್ ಕಾಣ್ತಾ ಇದೆ, ಎಷ್ಟೋ ವಸ್ತುಗಳ ಜ್ಞಾನ ಬಂತು. ಹಾಗಾದ್ರೆ ಈ ಪ್ರಮಾಣಗಳ ಉಪಯೋಗ ಏನು ಅಂದ್ರೆ, ನಮಗ್ ಗೊತ್ತಿಲ್ದೇ ಇರೋ ಒಂದು ಹೊಸದಾದ ವಿಷಯ ತಿಳಿಸ್ಕೊಡ್ಬೇಕು, ಆಗ ಅದು ನಿಜವಾಗಿ ಒಂದು ಪ್ರಮಾಣ ಅಂತ ಆಗತ್ತೆ. ಈಗ ಪರ್ವತೋವ ನಿಮಾಂಧೂಮಾತೆಲ್ಲ ಯಾಕೆ ಹೇಳ್ತೀವಿ, ನಮಗ್ ಒನ್ನಿ ಗೊತ್ತಿರ್ಲಿಲ್ಲ. ಗೊತ್ತಿಲ್ದೇ ಇರೋ ವ್ಯಕ್ತಿಗೆ ಪರ್ವತೋವ ನಿಮಾಂಧೂಮಾತ್ ಅಂದಾಗ ಹೊಸದಾಗಿ ಓ ಪರ್ವತಲ್ ಬನ್ನಿ ಇದೆ ಅಂತ ಅವ್ನು ತಿಳ್ಕೊಂಡ. ಪ್ರಮಾಣದ ಒಂದು ವೈಶಿಷ್ಟ್ಯ ಅದು. ಹಾಗೆ ಕಣ್ಣು ಅಷ್ಟೇ, ಕಣ್ಣು ಮುಚ್ಚಿದಾಗೆಲ್ಲ, ಕಣ್ಣು ತೆಗೆದಾಗೆಲ್ಲ ನೋಡಿದ್ದೇ ನೋಡ್ಬೋದು. ಕೆಲವು ಸರಿ ನೀವು ಆಕ್ಷೇಪ ಮಾಡ್ಬೋದೇನೋ, ಪುಸ್ತಕ 10 ಸರಿ ನೋಡ್ತೀವಿ ಅಂತ, 10 ಸರಿ ನೋಡಿದ್ರು ಪುಸ್ತಕ ಕಾಣ್ಬೇಕಾದ್ರೆ ಒಂದೊಂದ್ಸಲಿ ಗಮನಿಸ್ತಾ ಹೋದ್ರೆ ವಿಶೇಷತೆ ಇರುತ್ತೆ. ಅಂತೂ ಇರ್ಲಿ, ಮೊದಲನೇ ಸಲಿ ಅಂತಂತೂ ಪ್ರಮಾಣ ಅದು ಹೊಸದಾಗಿ ಒಂದು ವಸ್ತುವಿನ ಪರಿಚಯವನ್ನ ನಮಗೆ ಮಾಡಿಕೊಡುತ್ತೆ. ಇದು ಪ್ರತ್ಯಕ್ಷದ ಸ್ಥಳ ಆಯ್ತು, ಅನುಮಾನದ ಬಗ್ಗೆ ಆಯ್ತು. ಶಬ್ದ ಏನ್ ಹೊಸ್ತು ನಮಗ್ ತಿಳಿಸ್ಕೊಡುತ್ತೆ.
ಯಾಕೆಂದ್ರೆ ಯಾರೋ ಒಬ್ಬ ಈಗ ಹೇಳ್ದೆ, ಈಗ ನದ್ಯಾಸ್ತೀರೆ ಪಂಚಫಲಾನಿ ಸಂತಿ ಅಂತ. ನಮ್ಗೆ ನದಿ ಅಂದ್ರೆ ಗೊತ್ತಿಲ್ವಾ? ಗೊತ್ತಿದೆ. ಸಂಸ್ಕೃತ ಗೊತ್ತಿರೋರ್ಗೆ ಹೇಳ್ತಾರದು. ನದಿ ಅಂದ್ರೆ ಗೊತ್ತಿದೆ. ಕನ್ನಡದಲ್ಲೂ ನದಿ ಅಂತ ಶಬ್ದ ಕೇಳೇ ಇರ್ತೀವಿ ಬಿಡಿ. ಇನ್ನು ತೀರ, ತೀರ ಅಂದ್ರೆ ನಾವು ಕೇಳಿದೀವಿ, ತೀರ ಅಂದ್ರೆ ದಡ ಗೊತ್ತಿದೆ. ಪಂಚ, ನಾವು ಪಂಚಮಿ ಪಂಚ ಎಲ್ಲ ಹೇಳ್ತೀವಿ, 5 ಅಂತ ಗೊತ್ತಿದೆ. ಫಲ ಅಂದ್ರೆ ನಮಗೆ ಅದು ಕೂಡ ಗೊತ್ತಿದೆ. ಸಂಸ್ಕೃತ ಅಂದ್ರೆ ಎಲ್ಲರಿಗೂ ಗೊತ್ತೇ ಆಗ್ಬಿಡುತ್ತೆ, ಪರಿಚಯ ಇಲ್ಲದವ್ರಿಗೂ ಸುಲಭನೆ. ಸಂತಿ ಅಂದ್ರೆ ಏನಿದು ಸಂತಿ ಅಂತ ನಮಗೆ ಗೊತ್ತಾಗಲ್ಲ, ಅದಕ್ಕೆ ನಾವು ಊಹೆ ಮಾಡ್ಕೊಳ್ತೀವಿ. ಓ, ನದಿಯ ತೀರದ 5 ಹಣ್ಣುಗಳು ಇವೆ ಅಂತ ಹೇಳ್ತಾ ಇದಾರೆ ಅಂತ. ಸಂತಿ ಅಂದ್ರೆ ಇವೆ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು? ನದ್ಯಾಹ ತೀರೆ ಪಂಚ ಫಲಾನಿ ಸಂತಿ ಅಂತ ನಮಗೆ ಒಬ್ಬ ಹೇಳಿದಾಗ ನಾವು ವಾಕ್ಯ ಕೇಳಿದ್ಮೇಲೆ ನಮ್ಗೇನು ಹೊಸ್ತು ಗೊತ್ತಾಯ್ತು? ವಾಸ್ತವಿಕ ಎಲ್ಲ ಗೊತ್ತಿದೆ. ನದಿ ಶಬ್ದಕ್ಕೆ ಅರ್ಥ ಗೊತ್ತಿಲ್ವಾ? ಗೊತ್ತಿದೆ. ಇನ್ ಮಿಕ್ಕಿದ ಶಬ್ದಗಳಿಗೆ ಅರ್ಥ ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದ ಮೇಲೆ ಇವನು ಏನು ಹೊಸದಾಗಿ ಹೇಳ್ದ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇವ್ರು ಹೇಳೋದು, ನಾವು ಶಬ್ದ ಪ್ರಮಾಣ ಕೇಳಿದ ಮೇಲೆ ನಮ್ಗೆ ಏನ್ ಗೊತ್ತಾಗತ್ತೆ ಹೊಸದಾಗಿ ಅಂದ್ರೆ, ನದಿಗೂ ಆ ದಡಕ್ಕೂ 5 ಹಣ್ಣುಗಳಿಗೂ ಸಂಬಂಧ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸಂಬಂಧ ಗೊತ್ತಿಲ್ಲ. ನದಿ ಸುಮ್ನೆ ಹರಿತಾ ಇತ್ತು, ನಮ್ಗೆ ಅದು ಗೊತ್ತಿದೆ. ಎಲ್ಲ ಒಂದ್ ಕಡೆ ದಡ ನೋಡಿದೀವಿ, ಇನ್ನೊಂದ್ ಕಡೆ ನಮ್ಮ ಮನೇಲೆ ಒಂದ್ 5 ಹಣ್ಣು ನೋಡಿದೀವಿ. ನಮಗೇನ್ ಗೊತ್ತಿಲ್ಲ, ಆ ನದಿಯ ಸಂಬಂಧಪಟ್ಟ ಆ ದಡದಲ್ಲಿ ಆ 5 ಹಣ್ಣುಗಳಿವೆ ಅಂತ ಗೊತ್ತಿಲ್ಲ. ಸಂಬಂಧ ಗೊತ್ತಿಲ್ಲ. ನದಿಗೂ 5 ಹಣ್ಣಿಗೂ ಆ ತೀರ ದಡಕ್ಕೂ ಸಂಬಂಧ ಗೊತ್ತಿಲ್ಲ. ಹಾಗಾದ್ರೆ ಸಂಬಂಧವನ್ನ ತಿಳಿಸ್ಲಿಕ್ಕೋಸ್ಕರ ಈ ವಾಕ್ಯ ಹೇಳಿದ್ದು ಹೊಸದಾಗಿ. ಹಾಗಾದ್ರೆ ಏನಾಯ್ತು? ಶಬ್ದ ಪ್ರಮಾಣ ಹೊಸ್ತು ತಿಳಿಸ್ತು. ನಿಮಗ್ ಗೊತ್ತಿರ್ಬೋದು, ಈಗ ಈ ಅನುಮಾನ ಪ್ರಮಾಣದಲ್ಲಿ ಇದ್ದ ಹಾಗೆ, ಪರ್ವತ ಗೊತ್ತಿಲ್ವಾ? ಗೊತ್ತಿದೆ. ವನ್ನಿ ಗೊತ್ತಿಲ್ವಾ? ಗೊತ್ತಿದೆ. ಧೂಮ ಗೊತ್ತಿದೆ. ಅಡುಗೆ ಮನೆನೂ ಗೊತ್ತಿದೆ. ಮತ್ತೇನು ಹೊಸದಾಗಿ ಏನ್ ಹೇಳಿದ್ರು ಅನುಮಾನ ಹೇಳಿದ್ರೆ, ಪರ್ವತದಲ್ಲಿ ವನ್ನಿ ಇದೆ ಅಂತ ಸಂಬಂಧ ಗೊತ್ತಿರ್ಲಿಲ್ಲ. ವನ್ನಿಗೂ ಪರ್ವತಕ್ಕೂ ಒಂದು ಸಂಬಂಧ ಇದೆ, ಅದು ಅದ್ರ ಒಳಗಡೆ ಇದೆ ಅಂತ ಗೊತ್ತಿರ್ಲಿಲ್ಲ. ಇದು ಗೊತ್ತಾಗ್ಲಿಕ್ಕೆ ಅನುಮಾನ ಪ್ರಮಾಣ ಬೇಕು. ಅದೇ ತರಹ ಈ ವಾಕ್ಯಗಳು, ಯಾವುದೇ ವಾಕ್ಯ ನೀವು ಕೇಳಿ, ಅಲ್ಲಿ ನನ್ನ ಪುಸ್ತಕ ಇದೆ ಅದನ್ನ ತಗೊಂಬಾ ಅಂತ ಯಾರಿಗೋ ಒಬ್ರಿಗೆ ಹೇಳಿದ್ರಿ ಅನ್ಕೊಡಿ. ಅಲ್ಲಿ, ನನ್ನ ಪುಸ್ತಕ ಇದೆ, ಇದೆಲ್ಲ ಶಬ್ದಗಳಿಗೆ ಅರ್ಥ ಗೊತ್ತಿದೆ ನಮ್ಗೆ. ಏನ್ ಗೊತ್ತಿರ್ಲಿಲ್ಲ? ಓ, ಆ ಪುಸ್ತಕ ನನಗ್ ಸಂಬಂಧಪಟ್ಟಿದ್ ಅಲ್ಲಿದೆ ಅಂದ್ರೆ ಆ ವಸ್ತುವಿನ ಟೇಬಲ್ ಮೇಲೆ ಇದೆ. ಆ ಸಂಬಂಧ, ಪರಸ್ಪರ ಪದಾರ್ಥಗಳ ಸಂಬಂಧ ಏನಿದೆ ಇದು ನಮಗ್ ಗೊತ್ತಿಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರನೇ ವಾಕ್ಯಗಳನ್ನ ನಾವು ಪ್ರಯೋಗಿಸ್ತೀವಿ ಅಂತ. ಇಷ್ಟು ಈ ಅಭಿಪ್ರಾಯ ಇಟ್ಕೊಂಡು ಜಯತೀರ್ಥರು ಇಲ್ಲಿ ಒಂದು ವಾಕ್ಯ ಬರ್ದಿದ್ದಾರೆ. ಅದು ಈಗ ಓದ್ತೀನಿ. ಏಷಾ ಖಲು ಆಗಮಸ್ಯ ಸ್ಥಿತಿ. ಆಗಮ ಅಂದ್ರೆ ಶಬ್ದ. ಶಬ್ದ ಪ್ರಮಾಣದ ಬಗ್ಗೆ ನಾವು ತಿಳಿಬೇಕಾದ ವಿಷಯ ಏನು ಅಂತ ಬಹಳ ಚೆನ್ನಾಗಿ ಬರೀತಾರೆ. ಇದೆಲ್ಲ ತುಂಬಾ, ನಾವು ದಿನಕರಿ ಅಂತ ಒಂದು ತರ್ಕ ಶಾಸ್ತ್ರದ ಗ್ರಂಥ ಪಾಠ ಮಾಡ್ತಾರೆ ಈ ಗುರುಕುಲಗಳೆಲ್ಲ. ದಿನಕರಿ ಅಂತ ಅದರ ಹೆಸರು. ದಿನಕರ ಭಟ್ಟ ಅಂತ ಅವನು ಬರೆದವನ ಹೆಸರು ದಿನಕರಿ ಅಂತ. ಆ ದಿನಕರಿ ಗ್ರಂಥದಲ್ಲಿ ಈ ಶಬ್ದ ಪ್ರಮಾಣದ ಬಗ್ಗೆ ವಿಚಾರ ಮಾಡ್ತಾರೆ. ಶಬ್ದ ಕೇಳಿದ ಮೇಲೆ ಜ್ಞಾನ ಹೇಗ್ ಬರುತ್ತೆ, ಏನು ಹೊಸತನ ಏನಿದೆ ಆ ಶಬ್ದ ಕೇಳಿದಾಗ ಅಂತ. ಅದು ತುಂಬಾ ದೊಡ್ಡ ಪ್ರಕರಣ. ಅದನ್ನ ವರ್ಷ ಪಾಠ ಮಾಡ್ತಾರೆ. ಈ ಜಯತೀರ್ಥರಿలో 4 ಪ್ಯಾರ 2 ಪ್ಯಾರ ಅಷ್ಟೇ. 4 ಪ್ಯಾರದಲ್ಲಿ ಏನ್ ಸಾರ ಇದೆ ಅದನ್ನ ಬರೆದು ಬಿಡ್ತಾರೆ. ಇಷ್ಟು ತಿಳ್ಕೊಳ್ಬೇಕಷ್ಟೇ ಅಂತ ಬರೀತಾರೆ. ಬಹಳ ರೋಚಕ. ಆ ಗ್ರಂಥಗಳನ್ನ ಓದ್ಮೇಲೆ ಇದನ್ನ ಓದ್ತಾಗಂತೂ ಇನ್ನೂ ರೋಚಕ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಜಯತೀರ್ಥರು. ಮತ್ತೆ ಇದೊಂದ್ ಕಡೆ ಸಿಗಲ್ಲ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಈ ಭಾಗದಲ್ಲಿ. ಏಷಾ ಖಲು ಆಗಮಸ್ಯ ಸ್ಥಿತಿ. ಶಬ್ದ ಪ್ರಮಾಣದ ಬಗ್ಗೆ ನಾವೇನ್ ತಿಳಿಬೇಕು ಅಂದ್ರೆ, ಯತ್ ಸಾಮಾನ್ಯ ಅನ್ವಯ ಸಾಮಾನ್ಯವತಿ ಪದಾರ್ಥ ಸಮೂಹೆ. ಅದನ್ನ ನಾವು ಅನುವ್ಯಾಖ್ಯಾನ ಶ್ಲೋಕ ಅರ್ಥ ಹೇಳ್ತೀನಿ. ಸಾಮಾನ್ಯ ಸಿದ್ಧೆ ಪ್ರತ್ಯಕ್ಷತಃ ಪುನಃ ವಿಶೇಷಂ ಗಮಯದೇವ. ಅಂದ್ರೆ ಮೊದಲು ಸಾಮಾನ್ಯವಾಗಿ ಜ್ಞಾನ ಇರುತ್ತಂತೆ, ಆಮೇಲೆ ವಿಶೇಷವಾಗಿ ಜ್ಞಾನ ಬರ್ಲಿಕ್ಕೋಸ್ಕರ ನಮಗೆ ಈ ವಾಕ್ಯಗಳು ಬೇಕು. ಯಾರೋ ಒಂದು ಶಬ್ದಗಳನ್ನ ಪ್ರಯೋಗಿಸ್ಬೇಕು. ಹೇಗೆ ಅಂತಂದ್ರೆ, ಇವಾಗ ನದ್ಯಾಸ್ತೀರೆ ಪಂಚಫಲಾನಿ ಸಂತಿ ಅನ್ನೋಲ್ಲಿ ನದಿ ಅಂದ ಕೂಡಲೇ ಏನೋ ನದಿಲಿ ಏನೋ ಇರತ್ತೆ ಅಂತ ನಮ್ಗೆ ಗೊತ್ತು, ಸಾಮಾನ್ಯ ಜ್ಞಾನ. ನದಿ ಅಂದ್ಮೇಲೆ ಅಲ್ಲೇನೋ ಆ ನದಿ ಹರಿತಾ ಇರುತ್ತೆ, ಅಲ್ಲಿ ಒಂದಿಷ್ಟು ಕಲ್ಲುಗಳಿರತ್ತೆ, ಅಥವಾ ಏನೇನೋ ಒಂದು ಪ್ರಾಣಿ ಹತ್ತ ಇರುತ್ತೆ, ಏನೋ ಒಂದು ಗೊತ್ತಿದೆ ನಮ್ಗೆ. ನದಿ ಮೇಲೆ ಏನು ಇರಲ್ಲ ಅಂತ ನಾವೇನ್ ಹೇಳಲಿಕ್ಕೆ ಹೊರಟಿಲ್ಲ. ನದಿ ಹತ್ರನೂ ಯಾವ್ದಿಲ್ಲ ಅಂತಾನು ಹೇಳಲಿಕ್ಕೆ ಹೊರಟಿಲ್ಲ. ಏನೋ ಗೊತ್ತಿದೆ ನಮಗೆ. ಆದ್ರೆ ಏನ್ ಗೊತ್ತಿಲ್ಲ ಅಂದ್ರೆ 5 ಹಣ್ಣುಗಳು ಆ ನದಿಯ ಹತ್ರ ದಡದಲ್ಲಿ ಇದೆ ಅಂತ ಗೊತ್ತಿಲ್ಲ. ಇದು ವಿಶೇಷ. ಆದ್ರೆ ಸಾಮಾನ್ಯವಾಗಿ ನದಿಯ ಮೇಲೆ ಏನೋ ಇದೆ ಅಂತ ಗೊತ್ತಿದೆ. ಆದ್ರೆ 5 ಹಣ್ಣುಗಳಿದೆ, ಏನಿದೆ ಅಂತ ಗೊತ್ತಿಲ್ವಲ್ಲ, ಅದನ್ನ ತಿಳಿಸ್ಲಿಕ್ಕೋಸ್ಕರ ವಾಕ್ಯ ಬೇಕು ಅಂತ. ಇಷ್ಟು ಇದನ್ನ ಇಲ್ಲಿ ಸಾಮಾನ್ಯವಾಗಿ ಶಬ್ದ ಕೇಳಿದಾಗ ನಮಗೆ ಸಾಮಾನ್ಯವಾಗಿ ಜ್ಞಾನ ಇದ್ರು ವಿಶೇಷವಾಗಿ ಏನು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಈ ಶಬ್ದಗಳನ್ನ ನಾವು ಬಳಸ್ಬೇಕು. ಆ ಶಬ್ದ ಕೇಳಿದ್ಮೇಲೆ ನಮ್ಮ ಕಿವಿಯಿಂದ ನಮಗೆ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನಕ್ಕೆ ಹೆಸರೇನಂದ್ರೆ ಶಾಬ್ದಬೋಧ ಅಂತ ಕರೀತಾರೆ. ಶಬ್ದದಿಂದ ಬಂದ ಜ್ಞಾನ ಆದ್ರೆ ಶಾಬ್ದಬೋಧ. ನಾ ಅವತ್ತು ಕೂಡ ಉದಾಹರಣೆ ಹೇಳಿದ್ದೆ. ಒಂದೇ ಪರ್ವತೋವನಿಮಾನ್, ಪರ್ವತದಲ್ಲಿ ಬೆಂಕಿ ಇದೆ ಅಂತ ತಗೊಂಡ್ರೆ ಇದು ನಮಗೆ ಕಣ್ಣಿಂದ ಬಂದ್ರೆ ಪ್ರತ್ಯಕ್ಷ, ಅನುಮಾನದಿಂದ ಬಂದ್ರೆ ಅನುಮಿತಿ ಅಂತ ಆ ಜ್ಞಾನಕ್ಕೆ ಹೆಸರು ಕರೀತಾರೆ. ಮತ್ತೊಂದು ಶಬ್ದದಿಂದ ನಾವು ಯಾರೋ ಪರ್ವತೋವನಿಮಾನ್ ಅಂತ ಹೇಳ್ದ ಅಂದ್ರೆ ಆ ಶಬ್ದದಿಂದ ನಾವು ಕೇಳಿದ ಮೇಲೆ ಅದನ್ನ ಶಾಬ್ದ ಬೋಧ ಅಂತ ಕರಿತೀವಿ. ಹಾಗಾದ್ರೆ ಜ್ಞಾನ 3 ಥರ.
ಪ್ರತ್ಯಕ್ಷ, ಅನುಮಿತಿ, ಶಾಬ್ದಬೋಧ ಅಂತ ಕರಿತೀವಿ. ಹೀಗೆ ಇನ್ನು ಉಪಮಿತಿ ಅಂತ ನಾವು ಕರಿತಾರದು. ಹೇಗೆ ಅಂದ್ರೆ ಹೋಲಿಕೆ. ಈ ಅವತ್ತು ಹೇಳಿದೆ ನಾನು, ಗೋವು ಗವಯ ಅಂತೆಲ್ಲ ಹಿಂದೆ ಸಂಧ್ಯಾಧಿಕರಣದಲ್ಲೇ ಇಲ್ಲೇ ಬಂದಿದೆ. ಹಸುವಿನ ತರಾನೇ ಇರೋ ಒಂದು ಪ್ರಾಣಿ, ಅದನ್ನ ನೀವು ನೋಡಿದ್ರೆ ಆ ಫೋಟೋನು ಕೂಡ ಕಳಿಸಿದ್ರ ವಾಟ್ಸ್ಆಪ್ ನಲ್ಲಿ. ಆ ಗೋವಿನ ತರಹ ಗವಯ ಇದೆ, ಗವಯದ ತರಹ ಗೋವಿದೆ ಅಂತ ಒಂದು ವಸ್ತುವಿನ ಹೋಲಿಕೆ ಇನ್ನೊಂದ್ ಕಡೆ ಬಂದ್ರೆ ಆ ವಸ್ತುವಿನ ಹೋಲಿಕೆ ಇದ್ರಲ್ಲಿ ಇರ್ಲೇಬೇಕು. ಅವಳಿ ಜವಳಿ ಮಕ್ಕಳಲ್ಲಿ ರಾಮನ ತರ ಕೃಷ್ಣ ಇದ್ದಾನೆ ಅಂದ್ಮೇಲೆ ಕೃಷ್ಣನ್ ತರ ರಾಮ ಇರ್ಲೇಬೇಕಲ್ಲ. ಆ ಜ್ಞಾನ ಬರುತ್ತಲ್ಲ, ಹೋಲಿಕೆಯ ಜ್ಞಾನ. ಆ ಜ್ಞಾನಕ್ಕೂ ಒಂದು ಹೆಸರಿದೆ, ಉಪಮಿತಿ ಅಂತ ಹೆಸರು ಕೊಡ್ತಾರೆ. ಅಂದ್ರೆ ಉಪಮಾನದಿಂದ, ಒಂದು ದೃಷ್ಟಾಂತದ ಮುಖಾಂತರ ನಮಗೆ ಜ್ಞಾನ ಬಂತು. ಹೀಗೆ ಪ್ರತ್ಯಕ್ಷ, ಅನುಮಿತಿ, ಉಪಮಿತಿ, ಶಾಬ್ದಬೋಧ ಹೀಗೆಲ್ಲ ಬೇಕಾದಷ್ಟು ಪ್ರಕಾರ ಹೇಳ್ತಾರೆ ಜ್ಞಾನದ ಪ್ರಕಾರ. ಆದ್ರೆ ನಮ್ಮ ಸಿದ್ಧಾಂತ ನಮಗೆ ಗೊತ್ತಿದೆ, ಮೂರೇ ಪ್ರಮಾಣ: ಪ್ರತ್ಯಕ್ಷ, ಅನುಮಿತಿ, ಶಾಬ್ದಬೋಧ. ಇಷ್ಟನ್ನ ಹೇಳ್ತಾರೆ. ಈಗ ಪ್ರಕೃತ ಗಾಮಾನಯ ಅಂತ ಒಂದು ಪ್ರಯೋಗ ಮಾಡಿದ್ವಿ ಅನ್ಕೊಡಿ. ಇದನ್ನ ಶಾಸ್ತ್ರದಲ್ಲಿ ಆಗಾಗ ಬಳಸ್ತಾರೆ. ಗಾಮಾನಯ ಅಂದ್ರೆ ಏನು? ಅಲ್ಲಿದೆ ಹಸುನ್ ಕರ್ಕೊಂಬ ಅಂತ ಅರ್ಥ. ಈಗ ಶ್ವಾನಮಾನಯ, ನಾಯಿ ಇದ್ರೆ ನಾಯಿಯನ್ನು ಕರ್ಕೊಂಬ. ಬೆಕ್ಕು, ಬಿಡಾಲಂ ಆನಯ, ಬೆಕ್ಕನ್ನು ಕರ್ಕೊಂಬ ಅಂತ ಈ ತರ ಎಲ್ಲ ಶಬ್ದಗಳನ್ನ ಬಳಸ್ತಾ ಇರ್ತೀವಿ. ಇಲ್ಲಿ ಆನಯ ಅಂದ್ರೆ ಕರ್ಕೊಂಡ್ ಬಾ ಅಂತ ಅರ್ಥ. ಆನಯ ಅನ್ನೋ ಶಬ್ದ ಕೇಳಿದಾಗ ಅರ್ಥ ಆಗತ್ತೆ ಅವನಿಗೆ. ಏನ್ ಅರ್ಥ ಆಗತ್ತೆ? ಏನೋ ಕರ್ಕೊಂಡ್ ಬರ್ಬೇಕು, ಅದು ಯಾವುದು ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಏನೋ ಒಂದು ವಸ್ತುವನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಶಬ್ದ ಬಳಸದ ಮೇಲೆ ಸಾಮಾನ್ಯವಾಗಿ ಒಂದು ಜ್ಞಾನ ಬರುತ್ತೆ, ಏನೋ ಒಂದನ್ನು ಕರ್ಕೊಂಡ್ ಬರ್ಬೇಕು. ಆದ್ರೆ ಏನದು? ಅದ್ ಏನೋ, ಬೆಕ್ಕೋ, ನಾಯಿನೋ, ಹಸುನೋ, ಏನೋ. ಗಾಮ್ ಅಂತ ಒಂದು ಶಬ್ದ ಪಕ್ಕಕ್ಕೆ ಹಾಕ್ತಾನೆ. ಪಕ್ಕದ ಒಂದು ಶಬ್ದ ಹಾಕೋದ್ ಕೂಡಲೇ ಓಹ್, ಕರ್ಕೊಂಬರ್ಬೇಕಾಗಿದ್ದು ಹಸುವನ್ನ ಅಂತ ವಿಶೇಷವಾದ ಜ್ಞಾನ ಬಂತು. ಹಾಗಾದ್ರೆ ಇಲ್ಲಿವರೆಗೂ ಹಸುವನ್ ಕರ್ಕೊಂಬರ್ಬೇಕು ಅಂತ ಗೊತ್ತಿರ್ಲಿಲ್ಲ, ಯಾವ್ದೋ ಒಂದು ವಸ್ತುವನ್ನ ಕರ್ಕೊಂಬರ್ಬೇಕು ಅಂತ ಗೊತ್ತಿತ್ತು. ಅದು ಹಸು ಅನ್ನೋ ಅರ್ಥವನ್ನ ತಿಳಿಸ್ಕೊಡೋ ಶಬ್ದ ಹೇಳಿದ ಕೂಡಲೇ ಹಸುವಿನ ಜ್ಞಾನ ಬಂತು, ಹಸುವನ್ನ ಕರ್ಕೊಂಬರ್ಬೇಕು ಅಂತ ಗೊತ್ತಾಯ್ತು. ಹಾಗಾದ್ರೆ ಏನಾಯ್ತು ಅಂದ್ರೆ, ಶಬ್ದ ಪ್ರಮಾಣ ನಮಗೆ ಅಲ್ಲಿ ಪದಾರ್ಥಗಳ ತಿಳಿಸ್ಲಿಕ್ಕೆ ಹೋಗ್ಲಿಲ್ಲ. ಗಾಮಾನಯ ಅಂದ್ರೆ ಹಸುವಿನ ಪರಿಚಯ ಮೊದಲು ಇದೆ. ಇವನೇನ್ ಗಾಮಾನಯ ಅಂತಾರೆ ಅಂದ್ರೆ ಹಾಗಲ್ಲ. ಗೋ ಇದೆ, ಗೋನ್ ಕರ್ಕೊಂಬರ್ಬೇಕು ಅಂತ ನಮಗ್ ಗೊತ್ತಿಲ್ಲ, ಕರ್ಕೊಂಡ್ ಬರ್ಬೇಕು ಅಂತ ಹೇಳದ್ಮೇಲೆ ನಮಗ್ ಗೊತ್ತಾಯ್ತು. ಹಾಗಾದ್ರೆ ಕೇವಲ ವಸ್ತುಗಳನ್ನ ಪರಿಚಯ ಮಾಡ್ಲಿಕ್ಕೆ ನಾವು ಶಬ್ದ ಪ್ರಯೋಗ ಮಾಡಿದ್ರೆ ಉಪಯೋಗ ಇಲ್ಲ. ಆ ವಸ್ತುಗಳ ಸಂಪರ್ಕ, ಸಂಬಂಧ, ಯಾವ್ದು ಎಲ್ಲಿದೆ, ಯಾವ್ದ್ರಿಂದ ಏನಾಗುತ್ತೆ, ಪರಸ್ಪರ ಒಂದು ಸಂಬಂಧ ಇದೆಯಲ್ಲ, ಅದನ್ನ ತಿಳಿಸ್ಲಿಕ್ಕೋಸ್ಕರ ನಾವು ಶಬ್ದಗಳನ್ನ ಬಳಸ್ತೀವಿ ಅಂತ. ಇಷ್ಟಾದ್ಮೇಲೆ ಇಲ್ಲಿ ಒಂದು ಪರಿಮಳ ಟಿಪ್ಪಣಿಯಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಇಲ್ಲೇನ್ ಕೊಡ್ತಾರೆ ಅಂದ್ರೆ, ಈ ವಾಕ್ಯದಿಂದ ಒಂದು ವಾಕ್ಯ ಕೇಳಿದಾಗ ಹೊಸದಾದ ಅರ್ಥ ನಮಗ್ ಸಿಗತ್ತೆ ಅಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಯಾವುದು ಅಂದ್ರೆ, ಇಲ್ಲಿ ಸ್ವರ್ಗ ಅಂತ ಒಂದು ಪದ ಕೊಡ್ತಾರೆ. ನಾವೆಲ್ಲ ಸ್ವರ್ಗ ಪದದ ಪರಿಚಯ ಇರುತ್ತೆ ನಮ್ಗೆ. ಸ್ವರ್ಗ ಅಂದ್ರೆ ಏನು? ಸ್ವರ್ಗ ಅಂದ್ರೆ ಇಂದ್ರಲೋಕದ ಸ್ವರ್ಗ. ನಾವೆಲ್ಲ ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ತಾರಲ್ಲ, ಅಂತ ಸ್ವರ್ಗ ಅಂತ ನಮ್ಮ ತಲೆಯಲ್ಲಿ ಇರತ್ತೆ ಹಾಗೆ ಸ್ವರ್ಗ ಅಂದ್ರೆ. ಆದ್ರೆ ಜಿಜ್ಞಾಸಾಧಿಕರಣ ಅಂತ ನಾ ಹೇಳಿ ಮೊದಲನೇ ಸೂತ್ರ ಇದೆಯಲ್ಲ, ಬ್ರಹ್ಮಸೂತ್ರ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತೀವಲ್ಲ, ಆ ಸೂತ್ರದಲ್ಲಿ ಒಂದು ವಿಚಾರ ಮಾಡ್ತಾ ಸ್ವರ್ಗ ಅನ್ನೋ ಪದದ ಬಗ್ಗೆ ವಿಚಾರ ಮಾಡ್ತಾರೆ. ಪದಗಳ ಬಗ್ಗೆ, ಶಬ್ದದ ಬಗ್ಗೆ ಅಷ್ಟು ವಿಚಾರ ಇದೆ ನಮ್ಮ ಶಾಸ್ತ್ರದಲ್ಲಿ. ಬರೀ ಪ್ರತ್ಯಕ್ಷ ಪ್ರತ್ಯಕ್ಷ ಅಂತ ಅಲ್ಲಿ ಕೊಡಲ್ಲ, ಅನುಮಾನ ಜಾಸ್ತಿ, ಶಬ್ದ ಪ್ರಮಾಣಗಳ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಾರೆ. ಯಾಕೆ ನಾವು ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಶಬ್ದಗಳನ್ನ ಮಾಡ್ತಾನೆ ಇರ್ತೀವಿ, ಇನ್ನೊಬ್ರ ಜೊತೆ ಮಾತನಾಡ್ತಾ ಇರ್ತೀವಿ. ಆ ಶಬ್ದದ ಮೂಲ ವಿಚಾರ ಮಾಡ್ಲಿಕ್ಕೆ ಹೋಗಿರಲ್ಲ. ಮತ್ತೆ ಎಷ್ಟೋ ಅನುಮಾನ, ಊಹಾಪೋಹಗಳು ಕಣ್ಣಿಂದ ನೋಡಿರ್ತೀವಿ. ಎಲ್ಲಾ ಪ್ರಮಾಣಗಳಿಂದಲೇ ನಮ್ಮ ಜೀವನ ಪ್ರತಿ ದಿವಸ ಬೆಳಗ್ಗೆಯಿಂದ ರಾತ್ರಿ ನಿರ್ವಹಣೆ ಅದೇ ಪ್ರಮಾಣಗಳಿಂದ ಆಗ್ತಾ ಇರೋದು. ಆ ಪ್ರಮಾಣಗಳನ್ನ ಯಾಕೆ ವಿಚಾರ ಮಾಡ್ತಾ ಹೋಗ್ಬೇಕು ಅಂದ್ರೆ, ನಿಮಗೆ ಭಗವಂತನ ಜ್ಞಾನ ಯಾವುದರಿಂದ ಬರುತ್ತೆ, ಆ ಭಗವಂತನ ಕಂಡು ಹಿಡಿಬೇಕಲ್ಲ. ಅದಕ್ಕೆ ಯಾವುದಕ್ಕೆ ಗೋಚರ ಆಗ್ತಾನೆ, ಹೇಗ್ ಗೋಚರ ಆಗ್ತಾನೆ ಅಂತ ಅದಕ್ಕೋಸ್ಕರ ಮೂಲವಾಗಿ ಪ್ರಮಾಣಗಳ ಬಗ್ಗೆ ವಿಮರ್ಶೆ ಮಾಡಿ 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 ಆ ಭಗವಂತ ಇದಾನೇನೋ ದೃಢ ವಿಶ್ವಾಸ ನಮಗ್ ಬರುತ್ತಾಗ. ಯಾವಾಗ ಎಷ್ಟು ಪ್ರಮಾಣಗಳ ಬಗ್ಗೆ ಗಟ್ಟಿ ವಿಚಾರ ಮಾಡ್ತೀವೋ, ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಶಬ್ದ ಅಂದ್ರೇನು ಸರಿಯಾಗಿ ಅರ್ಥ ಆಯ್ತು ಅಂದ್ರೆ ಭಗವಂತನ ಬಗ್ಗೆ ನಿಜವಾಗಿ ನಮಗೆ ಯಾವ್ದು ಜ್ಞಾನ ತಂದುಕೊಡ್ಲಿಕ್ಕೆ ಸಾಧ್ಯ ಅಂತ ಆ ಡೆಪ್ತ್ ಆಗ ಸಿಗತ್ತೆ ನಮ್ಗೆ. ಆಳಕ್ ಹೋಗ್ಬೇಕು ನಾವು. ಆಳಕ್ ಹೋಗ್ಲಿಕ್ಕೆ ಇವೆಲ್ಲ ಪ್ರಮಾಣಗಳ ವಿಚಾರ ನಡೆಯತ್ತೆ. ಅಂತೂ ಇದೊಂದು ಸ್ವರ್ಗ ಪದದ ಬಗ್ಗೆ ವಿವರಣೆ ಕೊಟ್ರು ರಾಯರು. ಕೊಡ್ತಾ ಆ ಜಿಜ್ಞಾಸಾಧಿಕರಣಕ್ಕೂ ಬರ್ತೀನಿ, ಅದನ್ನ ಸೇರಿಸಿ ಹೇಳ್ತೀನಿ. ಎನ್ನ ದುಃಖೇನ ಸಂಭಿನ್ನಂ, ಈ ಶ್ಲೋಕ ನೆನ್ಪಿಟ್ಕೊಳ್ಳಿ, ಶ್ಲೋಕ ಬೇಕಾಗತ್ತೆ. ಮತ್ತೆ ಅಲ್ಲಿ ಜಿಜ್ಞಾಸಾಧಿಕರಣ ಬರುತ್ತೆ, ಅದು ಹೇಳ್ದಾಗ ಬರುತ್ತೆ. ಈ ಶ್ಲೋಕ ಬರೆದಿಟ್ಕೊಬೇಕು, ಅಂಥ ಶ್ಲೋಕ. ಎನ್ನ ದುಃಖೇನ ಸಂಭಿನ್ನಂ ನಚ ಗ್ರಸ್ತಂ ಅನಂತರಂ ಅಭಿಲಾಷೋಪನೀತಂ ಚ ತತ್ ಸುಖಂ ಸ್ವಃ ಪದಾಸ್ಪದಂ ಅಂತ ಇದು ಶ್ಲೋಕ. ಇಲ್ಲಿ ಆ ತತ್ ಸುಖಂ ಸ್ವಃ ಪದಾಸ್ಪದಂ, ಸ್ವರ್ಗ ಅಂತ ಯಾವ್ದನ್ನ ಕರಿತೀವಿ, ಸ್ವಹ ಅಂದ್ರೆ ಸುಖ, ಸುಖವನ್ನ ಗ ಅಂದ್ರೆ ಕೊಡೋದು ಯಾವ್ದಿದೆ ಅದನ್ನ ಸ್ವರ್ಗ ಅಂತ ಕರೀತಾರೆ. ಸ್ವರ್ ಅಂದ್ರೆ ಸುಖ, ಅದನ್ನ ಕೊಡುವಂಥದ್ದು ಯಾವ್ದಿದೆ ಅದನ್ನ ಸ್ವರ್ಗ ಅಂತ ಕರಿತೀವಿ. ಅಂದ್ರೆ ಸ್ವರ್ ಅಂದ್ರೆ ಸುಖ ಅಂದ್ರೆ ಎಂಥ ಸುಖ, ಮೋಕ್ಷ ಸುಖವನ್ನ ಕೊಡುವಂಥದ್ದಕ್ಕೆ ಸ್ವರ್ಗ ಅಂತ ಕರೆಯೋದಂತೆ. ನಿಜವಾಗಿ ಇದೊಂದು ಸುಖನ, ಸ್ವರ್ಗದಲ್ಲಿ ಸುಖ
ಶಾಶ್ವತ ಅಲ್ವಲ್ಲ, ನಮಗ್ ಗೊತ್ತಿದೆ ಪುಣ್ಯ ಖಾಲಿ ಆದ್ಮೇಲೆ ಬಂದ್ ಭೂಮಿಗೆ ಬೀಳ್ತೀವಿ ಅಂತ. ಮತ್ತೆ ನಿಜವಾದ ಸುಖ ಯಾವುದು ಅಂದ್ರೆ ಮೋಕ್ಷ ಕಾಲದ ಸುಖ. ಅದನ್ನ ಅನುಭವಿಸಿದಷ್ಟು ಅಲ್ಲೇ ಇರ್ತೀವಿ ನಾವು, ವಾಪಸ್ಸಂತೂ ಬರಲ್ಲ ಸಂಸಾರಕ್ಕೆ ಮೋಕ್ಷಕ್ಕೆ ಹೋದ್ಮೇಲೆ. ಇಲ್ಲಿ ಹೇಳ್ತಾರೆ ನಿಜವಾದ ಸುಖಕ್ಕೆ ಸ್ವಹ ಸ್ವರ ಅಂತ ಕರಿಬೇಕಂತೆ. ಹಾಗ ನಿಜವಾದ ಸುಖ ಯಾವುದು? ಸುಖ ಅಂದ್ರೆ ನಿಜವಾದ ಸುಖ ಅಂದ್ರೆ ಯಾವುದು, ಅದ್ರ ಲಕ್ಷಣ ಹೇಳಿ ಅಂದ್ರೆ ಇವ್ರು ಹೇಳ್ತಾರೆ ಎನ್ನ ದುಃಖೇನ ಸಂಭಿನ್ನ, ದುಃಖದ ಸಂಪರ್ಕ ಲವಲೇಶನು ಇರಬಾರ್ದು ಅದಕ್ಕೆ, ಅಂತಹದನ್ನ ನಿಜವಾದ ಸುಖ ಅಂತ ಕರಿತೀವಿ. ಈ ನಾವು ಸಂಸಾರದಲ್ಲಿ ಸುಖ ಪಡ್ತಾ ಇರ್ತೀವಿ, ಏನೋ ಜೇನುತುಪ್ಪನೋ ಏನೋ ಒಂದು ತಿಂದ್ವಿ ಕುಡಿದ್ವಿ, ಅದು ಸುಖ ಆಯ್ತು ಬಹಳ ಅಂತ, ಅದು ಶಾಶ್ವತ ಅಲ್ಲ. ಎಷ್ಟೊತ್ತಿರತ್ತೆ ಆ ರುಚಿ, ರುಚಿ ನಾವು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಸುಖ ಆದ ಕೂಡ ಅದು ಹೊರಟೋಗ್ಬಿಡತ್ತೆ ನಮ್ಗಷ್ಟೇ. ಆಹಾರ ಪದಾರ್ಥ ತಿಂದು ಕೂಡಲೇ ಒಂದು ಸುಖ ಆಯ್ತು ನಿಜ, ಅದು ಶಾಶ್ವತ ಅಲ್ಲ, ಅಲ್ಲಿ ಮುಗ್ದೋಯ್ತು. ಮತ್ ನಮ್ಗೆ ಆಹಾರ ಬೇಕು ಅಂತ ದುಃಖ ಚಟಪಡಿಸ್ತಾ ಇರ್ತೀವಿ. ಅಂತೂ ಸುಖಸ್ಯ ಅನಂತರಂ ದುಃಖಂ, ಸುಖ ಆದ್ಮೇಲೆ ದುಃಖ, ದುಃಖದ ಜೊತೆಗೆ ಸುಖ, ಇದೆಲ್ಲ ಇದ್ದೇ ಇರತ್ತೆ ಸಂಸಾರದಲ್ಲಿ. ಸರಿ, ಇದು ನಿಜವಾದ ಸುಖ ಅಲ್ಲ. ಸ್ವರ್ಗದಲ್ಲಿ ಸಿಗೋ ಸುಖ ಅದು ದುಃಖದ ಜೊತೆ ಇರಲ್ವಲ್ಲ ಅಂದ್ರೆ ಅದು ದುಃಖದ ಜೊತೆಗೆ ಇರೋ ತರನೇ. ಯಾಕೆ? ಸ್ವರ್ಗದಲ್ಲಿ ಸುಖ ಅನುಭವಿಸಿದ ತಕ್ಷಣ ದುಃಖ ಬಂದ್ಬಿಡತ್ತಲ್ಲ ನಂತರ ಸಂಸಾರಕ್ಕೆ ಬಂದ್ಮೇಲೆ. ಆದ್ರಿಂದ ಅದು ನಿಜವಾದ ಸುಖ ಅಲ್ಲ. ಅಂದ್ರೆ ಮೋಕ್ಷದ ಸುಖ ಮಾತ್ರ ಅದು ದುಃಖದ ಸಂಪರ್ಕ ಹೊಂದಿಲ್ಲ, ದುಃಖಕ್ಕಿಂತ ಅದು ಬೇರೆಯಾಗಿ ದುಃಖದ ಮಿಶ್ರಣವನ್ನ ಪಡೆದಿಲ್ಲ. ಆದ್ರಿಂದ ಎನ್ನ ದುಃಖೇನ ಸಂಭಿನ್ನಂ, ಯಾವುದಕ್ಕೆ ದುಃಖದೊಂದಿಗೆ ಸಂಭಿನ್ನತೆ ಇಲ್ಲ, ಜೊತೆಗಿರುವಿಕೆ ಇಲ್ಲ. ನಚಗ್ರಸ್ತಂ, ಆ ದುಃಖ ಹೋಗಿ ಆ ಸುಖವನ್ನ ಗ್ರಾಸ ಮಾಡ್ಬಿಡುತ್ತೆ. ನಾವೆಲ್ಲ ಗೋಗ್ರಾಸ ಅಂತೀವಲ್ಲ, ಆ ತರ ಇದು ಪೂರ್ಣ ಹಿಡ್ಕೊಂಡ್ಬಿಡೋದು, ಮೊಸಳೆ ಹಿಡ್ಕೊಳತ್ತೆ ಪ್ರಾಣಿಗಳನ್ನ, ಆ ತರ ಗ್ರಾಸ, ದುಃಖ ಗ್ರಾಸ ಆ ಸುಖಕ್ಕಿರಬಾರ್ದು. ಮತ್ತೆ ಅನಂತರ ಸುಖ ಬರ್ತಾ ಇರೋದು ಹೇಗೆ ಅಂದ್ರೆ ಅದು ಒಳ್ಳೆ ಗಂಗಾ ಪ್ರವಾಹ ತರ ಸುಖನೇ ಬರ್ತಾ ಇರ್ಬೇಕು. ಈಗ ಪ್ರವಾಹ ಹರಿತಾ ನೀರಿನ ಕಣಗಳು ಓಡ್ತಾನೆ ಇರುತ್ತೆ, ನೀರಿನ ಬರ್ತಾನೆ ಇರುತ್ತೆ, ಆ ಜಲದ ಬಿಂದುಗಳು ಹನಿಗಳೆಲ್ಲ. ಆತರ ಸುಖ ಒಮ್ಮೆ ಸ್ಟಾರ್ಟ್ ಆಯ್ತು ಅಂದ್ರೆ ಕೊನೆಯವರೆಗೂ ಸುಖ ಇರ್ತಾನೆ ಇರ್ಬೇಕು. ಇಂಥ ಸುಖ ನಿಜವಾದ ಸುಖ, ಅದು ಸ್ವರ್ಗದಲ್ಲಿ ಇಲ್ಲ, ಕೆಲವು ಕಾಲ ಅಷ್ಟೇ ಸ್ವರ್ಗದಲ್ಲಿರೋ ಸುಖ. ಹಾಗಾದ್ರೆ ಸ್ವರ ಅಂದ್ರೆ ಈ ಸುಖಗಳಲ್ಲ. ಅಭಿಲಾಷೋಪನೀತಂಚ, ಇನ್ನೊಂದು ಹೇಳ್ತಾರೆ, ನಮ್ಗೆ ಆ ಸ್ಥಾನಕ್ಕೆ ಹೋದ್ರೆ ನಾವ್ ಏನ್ ಬಯಸ್ತೀವೋ ಅದ್ ನಮಗ್ ಸಿಗಬೇಕು. ಅಭಿಲಾಷ ಉಪನೀತ, ನಮ್ಮ ಇಚ್ಛೆನೆಲ್ಲ ಪೂರ್ಣೆ ಮಾಡ್ಬೇಕು, ಅದನ್ನ ಸ್ವರ್ಗ ಅಂತ ಕರಿತೀವಿ. ನಮ್ಮ ಇಚ್ಛೆ ಪೂರ್ಣೆ ಮಾಡೋದು ನಿಜವಾದ ಇಂದ್ರಲೋಕದ ಸ್ವರ್ಗ ಅಲ್ಲ. ಯಾಕೆಂದ್ರೆ ನಾವು ಸಂಸಾರಕ್ಕೆ ಬರ್ತೀವಿ, ನಮ್ ಸಂಸಾರಕ್ಕೆ ಬರ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಅದು ಪೂರ್ಣೆ ಮಾಡಲ್ಲ. ನಮ್ಮ ಇದು ಸ್ವರ್ಗದಿಂದ ಕೊನೆಗೆ ತಳ್ಳಿಬಿಡ್ತಾರೆ, ನಾವು ಸಂಸಾರಕ್ಕೆ ಬಂದು ಬೀಳ್ತೀವಿ. ಆದ್ರೆ ನಿಜವಾಗಿ ಅದು ಕೂಡ ಸ್ವರ್ಗ ಅನಿಸ್ಕೊಡಲ್ಲ. ಹಾಗಾದ್ರೆ ಸ್ವರ್ಗ ಯಾವುದು? ನಮ್ಮ ಎಲ್ಲಾ ಅಭೀಷ್ಟವನ್ನ ಪೂರ್ಣೆ ಮಾಡುವ ಆ ಮೋಕ್ಷವೇ ಸ್ವರ್ಗ. ಯಾಕೆ? ಸ್ವರ ಅಂದ್ರೆ ನಿಜವಾದ ಸುಖ, ಅದನ್ನ ನೀಡೋದು ಯಾವುದು? ಮೋಕ್ಷ. ಹಾಗಾದ್ರೆ ಸ್ವರ್ಗ ಅಂತ ಕರೆಯೋದು ಶಾಸ್ತ್ರದಲ್ಲಿ ಮುಖ್ಯವಾಗಿ ಮೋಕ್ಷದ ಬಗ್ಗೆ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಈಗ ನಮಗ್ ಯಾಕೆ ಬೇಕಿದು ಅಂದ್ರೆ ಸ್ವರ್ಗ ಪದಕ್ಕೆ ಅರ್ಥ ಒಬ್ಬನಿಗೆ ಗೊತ್ತಿಲ್ಲ, ಸ್ವರ್ಗ ಪದಕ್ಕೆ ಅರ್ಥ ಗೊತ್ತಿಲ್ಲ. ಯಾಕೆಂದ್ರೆ ಸ್ವರ್ಗ ಅಂದ್ರೆ ಈ ಲಕ್ಷಣ ಹೇಳ್ಬಿಟ್ರಿ, ಈಗ ಅವನಿಗೆ ಸಂಸ್ಕೃತ ಗೊತ್ತಿಲ್ಲ. ಏನಂದ್ರು ಎನ್ನ ದುಃಖೇನ ಸಂಭಿನ್ನಂ ಅಂತ, ದುಃಖದ ಮಿಶ್ರಣ ಇಲ್ಲ, ನಾವು ಬಯಸದ್ದೆಲ್ಲ ಸಿಗತ್ತೆ, ಮತ್ತೆ ನಿರಂತರ ಸುಖ ಬರ್ತಾ ಇರತ್ತೆ, ಇಂತಹದ್ದನ್ನ ಸ್ವರ್ಗ ಎಲ್ಲಿ ಸಿಗತ್ತೋ ಅದನ್ನ ಸ್ವರ್ಗ ಅಂತ ಕರಿಬೇಕು ಅಂತ. ಇವ್ನಿಗೆ ಹೇಗ್ ತಿಳ್ಕೊಳ್ತಾರೆ ಅಂದ್ರೆ ಮೊದಲು ಅವನಿಗೆ ಸ್ವರ್ಗ ಶಬ್ದಕ್ಕೆ ಅರ್ಥನೇ ಗೊತ್ತಿರ್ಲಿಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಅವನು ಡಿಸೈಡ್ ಮಾಡ್ಕೊಳ್ತಾನೆ ಏನಂತ, ಸಂಸಾರದಲ್ಲಿ ಇರುವಂತಹದ್ದಲ್ಲ, ಏನೋ ಒಂದು ವಿಲಕ್ಷಣವಾದದ್ದಿದು, ಅದೇ ಸ್ವರ್ಗ. ಹಾಗಾದ್ರೆ ವಾಕ್ಯ ಹೇಳಿದಾಗ ನಮಗೆ ಮೊದಲೇನ್ ಗೊತ್ತಿತ್ತು ಅಂದ್ರೆ ಇದು ಅಭಿಲಾಷೋಪನಿತ, ಅವ್ನು ಬಯಸಿದ್ದು ಸಿಗಬೇಕು ಅಂದ್ರೆ ಅದೆಂತ ಸ್ಥಾನ ನಮಗ್ ಗೊತ್ತಿಲ್ಲ, ವಿಶೇಷ ಜ್ಞಾನ ಇಲ್ಲ. ಸಾಮಾನ್ಯವಾಗಿ ಏನ್ ತಿಳ್ಕೊಂಡಿದೀವಿ, ನಾವು ಬಯಸಿದ್ದು ಸಿಗಬೇಕು ಅಂದ್ರೆ ಅದು ಎಂಥ ಸ್ಥಳ, ಆ ಸ್ಥಳದ ಬಗ್ಗೆ ವಿಶೇಷ ಮಾಹಿತಿ ಇಲ್ಲ. ಇನ್ನು ಅನಂತರ ಸುಖನೇ ನೇರವಾಗಿ ಬರ್ತಾನೆ ಇರ್ಬೇಕು ನಿರಂತರವಾಗಿ ಅಂದ್ರೆ ಅಂತಹ ಸುಖ ಇದೆಯಾ, ಅದು ಎಲ್ಲಿದೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸುಮ್ನೆ ಶಬ್ದ ಕೇಳಿದಾಗ ಜ್ಞಾನ ಬಂತು, ಕೊನೆಗೆ ವಿಶೇಷ ಜ್ಞಾನ ತಂದುಕೊಡುತ್ತೆ ವಾಕ್ಯ. ಏನು ಅಂದ್ರೆ ಓಹೋ ಇಷ್ಟು ಇದ್ಮೇಲೆ ಆ ಸ್ಥಳ ಸ್ವರ್ಗನೇ, ಒಂದು ವಿಶಿಷ್ಟವಾದ ಸ್ಥಾನ, ಅದು ಮೋಕ್ಷ ಅಂತ ಅರ್ಥ ಅಂತ ಇಷ್ಟಕ್ಕೆ ಬರ್ತೀವಿ. ಇದು ಯಾಕೆ ಉದಾಹರಿಸಿದ್ದು ಅಂದ್ರೆ ಓಂಕಾರ ಬರುತ್ತಲ್ಲ, ಓಂ ಅಂತ ನಾವೆಲ್ಲ ಹೇಳ್ತೀವಲ್ಲ ಪ್ರಣವ ಮಂತ್ರ, ಆ ಓಂಕಾರಕ್ಕೆ ಏನ್ ಅರ್ಥ ಅಂತ ಶಾಸ್ತ್ರದಲ್ಲಿ ಚರ್ಚೆ ಮಾಡ್ತಾ, ಓಂ ಅಂದ್ರೆ ಗುಣ ಪರಿಪೂರ್ಣ ಅಂತ ಅರ್ಥ ಅಂತೆ. ಸಕಲ ಸದ್ಗುಣಗಳಿಂದ ಪೂರ್ಣನಾದ ವ್ಯಕ್ತಿಗೆ ಓಂ ಅಂತ ಕರೀತಾರೆ, ಓಂ ಅಂತ. ಈ ಓಂಕಾರದ ಅರ್ಥ ಸಕಲ ಗುಣ ಪರಿಪೂರ್ಣ. ಅಲ್ಲಿ ಹೇಳ್ತಾರೆ ಸಕಲ ಗುಣ ಪರಿಪೂರ್ಣ ಲೋಕದಲ್ಲಿ ಯಾರು ಇಲ್ಲ, ಎಲ್ಲರಲ್ಲೂ ಸ್ವಲ್ಪ ಎಲ್ಲೋ ಎತ್ಕಿಂಚಿದ್ ಒಳ್ಳೆ ಗುಣ ಇರ್ಬೋದು, ಕೆಟ್ಟ ಗುಣಗಳೇ ಜಾಸ್ತಿ ಇರುತ್ತೆ. ಸಕಲ ಸದ್ಗುಣ ಪರಿಪೂರ್ಣ ಅಂತ, ಇದು ಅಸಂಭವ ಅಂತ, ಅದೇ ಅದರ ಸ್ವಭಾವ. ಓಂ ಅಂದ್ರೆ ಅಲ್ಲಿ ಬಿಡಿಸ್ಕೊಂಡು ನಾವೆಲ್ಲ ನಮಗ್ ಗೊತ್ತಿರುವಂತೆ ಅಕಾರ ಬುಕಾರ ಮಕಾರ ಅಂತ ನಾವು ಬಿಡಿಸ್ತೀವಿ. ಶಾಸ್ತ್ರದಲ್ಲಿ ಇನ್ನೊಂದು ಕ್ರಮದಲ್ಲಿ ಬಿಡಿಸಿದ್ದಾರೆ. ಅಲ್ಲಿ ಓಂ ಅಂದ್ರೆ ಅವ ಧಾತು ಮನಿನ್ ಪ್ರತ್ಯಯ ಅಂತೆಲ್ಲ ಬಿಡಿಸಿದ್ದಾರೆ ಶಾಸ್ತ್ರದಲ್ಲಿ. ಉದಾಹರಣೆಗೆ ರಾಮ ಅನ್ನೋ ಶಬ್ದ ಹೇಗೆ ರಮು ಧಾತು ಘಯ ಪ್ರತ್ಯಯ ಅಂತ ವ್ಯಾಕರಣದ ಪ್ರಕಾರ ಬಿಡಿಸ್ತಾರೆ. ಒಂದು ಶಬ್ದ ಮೂಲ ರೂಟು, ಒಂದು ಇದೊಂದ್ ಜೊತೆಗೆ ಪ್ರತ್ಯಯ, ಇದನ್ನ ಬಿಡಿಸಿ ಅರ್ಥ ಹೇಳ್ತಾರೆ.
ಅದ್ ಎರಡು ಪದಗಳು ಅಂತ ಪರಿಗಣನೆ ಮಾಡ್ತಾರೆ. ಅದೇ ತರ ಇಲ್ಲಿ ಓಂಕಾರದ ಬಗ್ಗೆ ಬರ್ತಾ ಅವ ಮ ಅಂತ ಇದೆ. ಅವ ಅಂತಂದ್ರೆ ಏನರ್ಥ ಅಂದ್ರೆ ಅದು ಪ್ರವೇಶ, ನುಗ್ಗಿರೋದು ಅಂತ ಅರ್ಥ. ಯಾವ್ದು ನುಗ್ಗಿದೆ ಅಂದ್ರೆ ಗುಣಗಳಿಂದ ನುಗ್ಗಿರೋನು. ಅಲ್ಲಿ ನುಗ್ಗಿರೋನು ಅಂತ ಕರ್ತೃ ಅದು ಹೇಳಲಿಕ್ಕೆ ಒಂದ್ ಪ್ರತ್ಯಯ ಅಂತೂ ಇರ್ಲಿ, ಅದು ವ್ಯಾಕರಣದ ವಿಚಾರಗಳು. ಅಂತೂ ಒಮ್ಮೆ ಕೇಳಿರೋಣ, ಓಂಕಾರದ ಬಗ್ಗೆ ಹೀಗಿದೆ, ಸ್ವರ್ಗದ ಬಗ್ಗೆ ಹೀಗಿದೆ. ಹಾಗಾದ್ರೆ ಏನಾಯ್ತು, ಈ ಶಬ್ದಗಳೆಲ್ಲ ಸಾಮಾನ್ಯವಾಗಿ ಗುಣಗಳಿಂದ ತುಂಬಿರೋನ್ ಪರಿಚಯ ಮಾಡ್ಬೋದು, ಸಕಲ ಸದ್ಗುಣಗಳಿಂದ ಪೂರ್ಣನಾದವನ್ ಪರಿಚಯನೂ ಮಾಡುತ್ತೆ, ಅದೇ ಭಗವಂತ ಅಂತ. ಹೀಗೆ ಓಂಕಾರದ ಅರ್ಥ ವಿವರಣೆ ಮಾಡ್ತಾ, ಸ್ವರ್ಗ ಶಬ್ದದ ಅರ್ಥ ವಿವರಣೆ ಮಾಡ್ತಾ ಹೇಳಿದ್ದಾರೆ. ಆದ್ರಿಂದ ನಾವು ಶಬ್ದ ಪ್ರಮಾಣ ಕೇಳಿದ ಕೂಡಲೇ ನಮಗೆ ಏನು ಜ್ಞಾನ ಬರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಮೊದಲು ಇದ್ದ ಜ್ಞಾನ ಅದು ವಿಶೇಷವಾಗಿ ನಾವು ಅದನ್ನ ತಿಳ್ಕೊಳ್ತೀವಿ ಮುಂದಕ್ಕೆ ಅಂತ. ಇನ್ನು ಮುಂದೆ ಸುಧಾ ಮೂಲಕ್ಕೆ ಹೋಗೋಣ. 205ನೆಯ ಸುಧಾ ಮೂಲ. ಇಲ್ಲಿ ಮೊದಲನೇ ವಾಕ್ಯ, ಕಿಂ ಪ್ರಾಕ್ ಪದಾರ್ಥ ಸಿದ್ಧ ಇತ್ಯತ ಆಹ ಕಥಮಿತಿ ಕಥಂ ಶಕ್ತಿ ಗ್ರಹೋನ್ಯಥ ಅಂತ ಹೇಳ್ತಾರೆ. ಮೊದಲು ಶಬ್ದದಿಂದ ನಮಗೆ ಶಾಬ್ದ ಬೋಧ ಜ್ಞಾನ ಬರಬೇಕು ಅಂದ್ರೆ ಆ ಶಬ್ದಕ್ಕೆ ಏನ್ ಅರ್ಥ ಅದನ್ನ ತಿಳ್ಕೊಂಡಿರ್ಬೇಕು. ಮತ್ತೆ ಆ ಶಬ್ದ ಅರ್ಥವನ್ನ ಹೇಳ್ತಾ ಇದೆಯಾ ಅನ್ನುವ ಜ್ಞಾನನೂ ಬೇಕು. ಅದಕ್ಕೆಲ್ಲ ಶಕ್ತಿ ಅಂತ ಕರೀತಾರೆ. ಒಂದು ದೃಷ್ಟಾಂತ ಕೊಡ್ತಾರೆ, ಬಹಳ ಚೆನ್ನಾಗಿದೆ ನೋಡಿ. ಈ ಸುಧಾಮೂಲದಲ್ಲಿ 2ನೇ ಲೈನ್, ನಹಿ ಕಾಷ್ಠಂ ಅಜಾನನ್ ಕುಠಾರಸ್ಯ ತಚ್ಛೇದನ ಶಕ್ತಿಂ ಜ್ಞಾತುಂ ಶಕ್ನೋತಿ ಅಂತ ವಾಕ್ಯ ಬರೀತಾರೆ. ಇದೆಲ್ಲ ಬರ್ಕೊಳ್ಬೇಕು ನಾವು, ಜಯತೀರ್ಥರ ಮಾತುಗಳು. ನಹಿ ಕಾಷ್ಠಂ ಅಜಾನನ್ ಕುಠಾರಸ್ಯ ತಚ್ಛೇದನ ಶಕ್ತಿಂ ಜ್ಞಾತುಂ ಶಕ್ನೋತಿ. ಅವನಿಗೆ ಕಟ್ಟಿಗೆನೇ ಗೊತ್ತಿಲ್ಲ, ಕೈನಲ್ಲಿ ಕೊಡಲಿ ಕೊಟ್ಟಿದ್ದಾರೆ, ಕೈನಲ್ಲಿ ಕತ್ತಿನೋ ಕತ್ತಿ ಚಾಕು ಖಡ್ಗ ಎಲ್ಲ ಇದೆ, ಕೈ ಕೊಟ್ಟಿದ್ದಾರೆ. ಅವನಿಗೆ ಅದು ಕೊಟ್ಟಿದ ಮಹಿಮೆನೇ ಗೊತ್ತಿಲ್ಲ. ಯಾವಾಗ ಗೊತ್ತಾಗತ್ತೆ ಹೇಳಿ? ಅವನಿಗೆ ಕಟ್ಟಿಗೆಯನ್ನು ಮುಂದಿಟ್ಟು, ಮರದ ತುಂಡನ್ನು ಮುಂದಿಟ್ಟು, ಇನ್ಯಾವುದೋ ಒಂದು ವಸ್ತು ಇಟ್ಟು ಅದ್ರ ಕೈ ಒಂದ್ಸರಿ ಹೊಡ್ಸಿದ್ರೆ, ಓ ನನ್ ಕೈಲಿರೋದಕ್ಕೆ ಇಷ್ಟು ಶಕ್ತಿ ಇದೆಯಾ ಅಂತ ಆಮೇಲೆ ಗೊತ್ತಾಗತ್ತೆ. ಹಾಗಾದ್ರೆ ಏನರ್ಥ ಆಯ್ತು? ಕೈಗೆ ಕುಠಾರ ಕೊಡಲಿ ಕೊಟ್ರು ಕೂಡ ಅದರಲ್ಲಿ ಒಂದು ಶಕ್ತಿ ಇದೆ ಅಂತ ಅವ್ನಿಗೆ ಯಾವಾಗ ಗೊತ್ತಾಗೋದು? ಮುಂದೆ ಆ ಕಟ್ಟಿಗೆಯ ಒಂದು ತುಂಡನ ಇಟ್ಟು ಅದಕ್ಕೆ ಹಾಕಿದ ಮೇಲೆ ಗೊತ್ತಾಗತ್ತೆ. ಹಾಗಾದ್ರೆ ಅಭಿಪ್ರಾಯನು, ಈಗ ಪದಗಳಿಗೂ ಶಕ್ತಿ ಇರುತ್ತೆ. ಅಲ್ಲಿ ಹೇಗೆ ಕೊಡಲಿಗೆ ಅಥವಾ ನಾವು ಹಿಡ್ಕೊಂಡಿರೋ ಕತ್ತಿ ಇದಕ್ಕೆ ಹೇಗೆ ಶಕ್ತಿ ಇದೆ, ಏನ್ ಶಕ್ತಿ ಇದೆ? ತುಂಡರಿಸೋ ಶಕ್ತಿ ಇದೆ. ಯಾವ ವಸ್ತುವಿನ ಮೇಲೆ ಅದನ್ನ ಹಾಕ್ತೀವೋ ಅದು ಕಟ್ಟಾಗ್ಬಿಡುತ್ತೆ, ತುಂಡಾಗ್ಬಿಡುತ್ತದು ಆ ವಸ್ತು. ಆ ವಸ್ತುವನ್ನ ಛೇದನ ಸೀಳೋಂತಹ ಶಕ್ತಿ ನಮ್ಮ ಕೈಯಿರೋ ಕೊಡಲಿಗಿದೆ. ಅಲ್ಲೂ ಒಂದು ತಮಾಷೆ ಮಾಡ್ತಾರೆ, ಅಂದ್ರೆ ಆಕಾಶಕ್ಕೆ ಆ ಕೊಡಲಿ ಬೀಸಿದ್ರೆ ಏನಾಗತ್ತೆ? ಆಕಾಶಕ್ಕೆ ಏನೂ ಆಗಲ್ಲ, ಛೇದನ ಶಕ್ತಿ ಅದಕ್ಕಿಲ್ಲ. ಅಂದ್ರೆ ನೀವ್ ಎಲ್ಲಿ ಬಳಸ್ಬೇಕು ಅಲ್ಲಿ ಬಳಸ್ಬೇಕು, ಆಗ ಅದರ ಶಕ್ತಿ ಗೊತ್ತಾಗತ್ತೆ. ಅದೇ ತರ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಗೆ ಅಂದ್ರೆ ಪದಗಳಿದೆ, ಪದಗಳಿಗೊಂದು ಶಕ್ತಿ ಇದೆ. ಏನು ಶಕ್ತಿ ಇದೆ ಅಂದ್ರೆ ಅರ್ಥವನ್ನು ಹೇಳುವಂತ ಶಕ್ತಿ ಆ ಪದಗಳಿಗಿದೆ. ನಿಮ್ಗೆ ಪದಾರ್ಥನೇ ಗೊತ್ತಿಲ್ಲ ಅಂದ್ರೆ ಪದದ ಮಹಿಮೆನೇ ಅರ್ಥ ಆಗಲ್ಲ. ಈಗ ಸಂಸ್ಕೃತದಲ್ಲಿ ಸ್ವರ್ಗ ಅಂತ ನಮ್ಗೆ ಅರ್ಥ ಗೊತ್ತಿದೆ, ಆದ್ರಿಂದ ನಮ್ಗೆ ಸ್ವರ್ಗ ಅಂದ್ರೆ ಓ ಸ್ವರ್ಗ ಅನ್ನೋ ಪದಕ್ಕೆ ಸ್ವರ್ಗ ಅನ್ನೋ ಅರ್ಥ ಹೇಳುವಂತ ಶಕ್ತಿ ಇದೆ, ಗೊತ್ತಾಯ್ತು. ಹಾಗೆ ಇನ್ಯಾವುದೋ ಒಂದು ಅಪ್ರಸಿದ್ಧ ಶಬ್ದ ಬಳಸಿದ್ವಿ ಅನ್ಕೊಳ್ಳಿ, ಘಟಾಪಟ ಅಂತ ಈಗ ನಮಗ್ ಪರಿಚಯ ಆಗಿದೆ. ನಾವು ಮೊದಲು ಘಟಾಪಟ ಅಂದ್ರೆ ಗೊತ್ತಿಲ್ಲ. ಘಟ ಅಂದ್ರೇನು? ಮಡಿಕೆ ಅಂತ ಹೇಳಿದ್ಮೇಲೆ ಓ ಮಡಿಕೆ, ಮಡಿಕೆ ಅನ್ನೋ ಅರ್ಥ ನಮಗ್ ಗೊತ್ತಿದ್ರೆ, ಕನ್ನಡದ ಶಬ್ದ ಕೇಳಿ ಪರಿಚಯ ಇತ್ತು, ಅದರ ಅರ್ಥ ಜ್ಞಾನ ಇದ್ರೆ, ಆಗ ಘಟ ಅಂದ ಕೂಡ ಘಟ ಅನ್ನೋ ಪದಕ್ಕೆ ಮಡಿಕೆ ಅನ್ನೋ ಅರ್ಥ ಹೇಳುವಂತ ಶಕ್ತಿ ಇದೆ. ಈಗ ಶಾಸ್ತ್ರಾದಿಮಾನ್ ಅಂತ ಶಬ್ದ ಬಳಸ್ತಾರೆ. ಏನದು ಶಾಸ್ತ್ರಾದಿಮಾನ್ ಅಂತ ಮೊದಲನೇ ಸಲ ಕೇಳಿದಾಗ ಅನ್ಸತ್ತೆ. ಆ ಶಾಸ್ತ್ರ ಅಂದ್ರೆ ಗಂಗೆ ತಗೋ, ಕೆಲವ್ರು ಗಂಗೆ ತಗೊಳ್ಳೋ ಅಂದ್ರೆ ಗೊತ್ತಿರಲ್ಲ. ಅವಾಗ ಹೋಗಿ ನೋಡಿ ಹಸುವಿನ ಈ ಕುತ್ತಿಗೆ ಭಾಗ ಕೆಳಕ್ ನೋಡಿ, ಅಲ್ಲಿ ಆಚೆ ಈಚೆ ಆ ವಸ್ತು ನೋಡ್ತಿರಲ್ಲ, ಅದು ಜೋತಾಡ್ತಾ ಇರುವಂತಹ ವಸ್ತು ಏನಿದೆ ಅದು ಗಂಗೆಯ ತೊಗಲು ಅಂದಾಗ, ಓಹೋ ಇದು ಗಂಗೆಯ ತೊಗಲು ಅಂತ ಗೊತ್ತಾಗತ್ತೆ. ಆಮೇಲೆ ಆ ಗಂಗೆಯ ತೊಗಲನ್ನು ಹೇಳಲಿಕ್ಕೆ ಇರುವಂತಹ ಶಬ್ದ ಯಾವುದು? ಸಾಸ್ನ ಅನ್ನುವ ಶಬ್ದ ಅಂತ ಆಮೇಲೆ ಹೇಳಿದಾಗ, ಓ ಸಾಸ್ನ ಅನ್ನೋ ಶಬ್ದಕ್ಕೆ ಗಂಗೆಯ ತೊಗಲು ಅನ್ನೋ ಅರ್ಥ ಹೇಳುವಂತ ಶಕ್ತಿ ಇದೆ, ಗೊತ್ತಾಯ್ತು. ಹಾಗಾದ್ರೆ ಏನಾಯ್ತು? ಒಬ್ಬ ವಾಕ್ಯ ಪ್ರಯೋಗ ಮಾಡ್ತಾನೆ, ಪರ್ವತೋ ವನ್ಯಮಾನ್ ಅಂದ ಕೂಡಲೇ ನಮ್ಗೆ ಪರ್ವತ ಶಬ್ದದ ಪರಿಚಯ ಇರಬೇಕು. ಮೊದಲಿಗೆ ಪರ್ವತ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಆ ಪರ್ವತ ಪದ ಪರ್ವತಾನ ಹೇಳ್ತಾ ಇದೆ ಅಂತ ಗೊತ್ತಿರ್ಬೇಕು ಮುಖ್ಯ. ಈ ಕೆಲಸ ಏನಾಗುತ್ತೆ ಅಂದ್ರೆ ಯಾವ್ದೋ ಶಬ್ದಕ್ಕೆ ಇನ್ನೇನೋ ಅರ್ಥ ಮಾಡ್ಕೊಂಡ್ರೆ, ಒಬ್ರು ಏನಂದ್ರಂತೆ ಗೊತ್ತಾ? ಹೇಳ್ರಿ, ನಕಲಂಜಂ ಭಕ್ಷಯೇತ್ ಅಂತ. ಈಗ ನಕಲಂಜಂ ಭಕ್ಷಯೇತ್ ಇದನ್ನ ಕೇಳಿದ್ರೆ ಸಾಮಾನ್ಯವಾಗಿ ನಾವೇನ್ ಅರ್ಥ ಹೇಳ್ತೀವಿ? ನಕಲಂಜಂ ಭಕ್ಷಯೇತ್ ಅಂದ್ರೆ ಅವ್ರು ಸಂಸ್ಕೃತ ಗೊತ್ತಿಲ್ಲ. ಸಂಸ್ಕೃತ ಪರಿಚಯ ಇದ್ರೆ ಏನಂತಾರೆ? ನಕಲಂಜಂ ಭಕ್ಷಯೇತ್ ಅಂದ್ರೆ ಒಂದಾ ಮಾಂಸವನ್ನ ತಿನ್ನಬಾರ್ದು. ಕಲಂಜ ಅಂದ್ರೆ ಮಾಂಸ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಈರುಳ್ಳಿ ಅಂತ ಹೇಳ್ತಾರೆ ಕಲಂಜಕ್ಕೆ. ಆದ್ರಿಂದ ಒಂದಾ ಈರುಳ್ಳಿ, ಒಂದಾ ಈ ಮಾಂಸ, ಅದನ್ನ ತಿನ್ನಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇದೆ. ನ ಕಲಂಜಂ ಭಕ್ಷಯೇತ ಅಂತ ಹೀಗೆ ತಿಳ್ಕೊಳ್ತೀವಿ ನಾವು. ಅದು ಕಲಂಜ ಅನ್ನೋ ಮಾಂಸಕ್ಕೂ ಕೂಡ ಯಾವ ತರ ಮಾಂಸ ಅಂದ್ರೆ, ಒಂದು ಬಾಣ ಪ್ರಯೋಗ ಮಾಡ್ತಾರಂತೆ, ಬಾಣದ ತುದಿಗೆ ವಿಷ ಹಾಕಿರ್ತಾರಂತೆ. ಆ ಬಾಣ ಪ್ರಯೋಗ ಮಾಡಿದಾಗ ತುದಿಯ ವಿಷದಿಂದ
ಒಂದು ಪಕ್ಷಿ ಮತ್ತೊಂದು ಪ್ರಾಣಿ ಎರಡು ಕೂಡ ಮರಣ ಹೊಂದತ್ತೆ. ಅದರ ಪಶು ಪಕ್ಷಿಗಳ ಮಾಂಸ ಇದೆ, ಅದಕ್ಕೆ ಕಲಂಜ ಅಂತ ಕರೀತಾರೆ. ಇದು ವಿಶೇಷ. ಇಂಥ ಕಲಂಜಂ ನ ಭಕ್ಷಜೇತ್ ಅಂತ ತಿನ್ಬಾರ್ದು ಅಂತ ಇದೊಂದು ಅರ್ಥ. ಅಥವಾ ಇದು ಈರುಳ್ಳಿ ಅದನ್ನ ತಿನ್ಬಾರ್ದು ಅಂತ ಅರ್ಥ. ಒಬ್ರು ಅರ್ಥ ಮಾಡ್ಕೊಂಡ್ರಂತೆ ಏನಂದ್ರೆ, ಅವ್ರಿಗೆ ಕಲಂಗ್ರಿ ಹಣ್ಣು ಅಂತ ಕೇಳಿ ಅಭ್ಯಾಸ. ಆ ಕಲಂಗ್ರಿ ಹಣ್ಣೆ ತಿನ್ಬಾರ್ದು ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಏನಾಯ್ತು, ನಕಲಂಚಂ ಭಕ್ಷಯೇತ್ ಅಂದ್ರೆ ಕಲಂಚ ಅಂದ್ರೆ ಕಲಂಗ್ರಿ ಹಣ್ಣು ಅನ್ಕೊಂಡ್ಬಿಟ್ಟಿದ್ದಾರೆ. ಕಲಂಗ್ರಿ ಹಣ್ಣನ್ನು ತಿನ್ಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇದೆ, ಪ್ರಮಾಣ ಕೊಡಿ. ನಕಲಂಚಂ ಭಕ್ಷಯೇತ್ ತಾಂದ್ರಂತೆ. ಅಂದ್ರೆ ಕಲಂಜ ಅನ್ನೋ ಶಬ್ದ ಗೊತ್ತಿದೆ ಅವ್ರಿಗೆ, ಕೇಳಿದ್ರು ನಿಜ. ಆದ್ರೆ ಅರ್ಥ ವಿಪರೀತ ಮಾಡ್ಕೊಂಡ್ಬಿಟ್ರು. ಕಲಂಜ ಅಂದ್ರೆ ಕಲಂಗ್ರಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಅದು ಎಡವಟ್ಟಾಗೋಯ್ತು. ಅದಕ್ಕೆ ವನ್ನಿ ಅಂದ್ರೆ ನೀರು ಅಂತ ಅರ್ಥ ಮಾಡ್ಕೊಂಡ್ರೆ, ವನ್ನಿ ಅಂದ್ರೆ ಬೆಂಕಿ ಅಂತ ಅರ್ಥ, ನೀರು ಅಂತ ಅರ್ಥ ಮಾಡ್ಕೊಂಡು ವನ್ನಿ ಅನ್ನೋ ಶಬ್ದ ನೀರನ್ನ ಹೇಳ್ತಾ ಇದೆ, ತಪ್ಪಾಗ್ಬಿಡುತ್ತೆ. ಅಂದ್ರೆ ಶಬ್ದ ಕೇಳಿದ ಕೂಡಲೇ ಅರ್ಥದಲ್ಲಿ ವ್ಯತ್ಯಾಸ ಆಗ್ಬಾರ್ದು. ಇದು ಕೆಲವು ಸರಿ ಎಡವಟ್ಟಾಗತ್ತೆ. ಒಬ್ರು ಇದೊಂದು ಹೇಳಿ ಮುಕ್ತಾಯವನ್ನ ಮಾಡ್ತೀನಿ. ಮಾರ್ಗೆ ಉಪವಿಶ ಅಂತ ಒಬ್ರು ಹೇಳಿದ್ರಂತೆ. ಒಂದು ಗೋಷ್ಠಿ, ಪಂಡಿತರ ಗೋಷ್ಠಿಲಿ ಒಂದ್ಸಲಿ ಚರ್ಚೆ ಆಯ್ತು. ಬಂದ ವಿದ್ವಾಂಸರಿಗೆ ಮಾರ್ಗೆ ಉಪವಿಶ ಅಂತ ಹೇಳಿದ್ರಂತ ಒಬ್ರು ವಿದ್ವಾಂಸರು. ಹೇಳಿದ ಕೂಡಲೇ ಮಾರ್ಗೆ ಉಪವಿಶ ಅಂದ್ರೆ ಮಾರ್ಗ ಅನ್ನೋ ಶಬ್ದಕ್ಕೆ ಏನರ್ಥ ಹೇಳಿ? ಮಾರ್ಗ ಅಂದ್ರೆ ದಾರಿ ಅಂತ ಅರ್ಥ. ಓ, ದಾರಿಯಲ್ಲಿ ಅಂದ್ರೆ ಬರೋ ನೆಲದ ಮೇಲೆ ಕೂತ್ಕೋ ಅಂತ ಅಂದಾಗ ಆಯ್ತು. ಇದು ಅವಮಾನ ಅಲ್ವಾ ಬಂದ ವಿದ್ವಾಂಸರಿಗೆ? ಅವ್ರಿಗೊಂದು ಆಸನ ಹಾಕಿ ಕೂಡಿಸ್ಬೇಕಲ್ವಾ? ಬರೀ ನೆಲದ ಮೇಲೆ ಕೂತ್ಕೊಂಡ್ರೆ ಅವಮಾನ ಅಲ್ವಾ ಅಂತ. ಅದಕ್ಕೆ ಮಾರ್ಗ ಅನ್ನೋ ಶಬ್ದಕ್ಕೆ ಅವ್ರು ಏನ್ ಅರ್ಥ ಮಾಡ್ಕೊಂಡು, ಪಂಡಿತರ ಅವರು ಕೂಡ ಮಾರ್ಗ ಅನ್ನೋ ಶಬ್ದ ನೆಲ ಅನ್ನೋ ಅರ್ಥ ಹೇಳ್ತಾ ಇದೆ, ಆದ್ರಿಂದ ನೆಲದ ಮೇಲೆ ಕೂತ್ಕೋ ಅಂತ ನನಗೆ ಹೇಳ್ತಾ ಇದಾರೆ ಅಂತ ಅವ್ರಿಗೆ ಆ ಶಬ್ದ ಕೇಳಿದಾಗ ಶಾಬ್ದಬೋಧ ಆಯ್ತಲ್ಲ. ಅದಾಗಿದ್ ಹೇಗೆ? ಮಾರ್ಗ ಅನ್ನೋ ಶಬ್ದಕ್ಕೆ ನೆಲ ಅಂತ ಅರ್ಥ ಮಾಡ್ಕೊಂಡು ಅವರು ತುಂಬಾ ಕೋಪ ಮಾಡ್ಕೊಂಡ್ರಂತೆ. ಅವ್ರು ಹೊರಟೇ ಬಿಟ್ರಂತೆ. ಅದಕ್ಕೆ ತಕ್ಷಣ ತಡೆದು, ಯಾಕೆ ನಾವ್ ಏನ್ ಮಾಡಿದೀವಿ? ಇಲ್ಲ, ನೀವು ಅಗೌರವ ತೋರಿಸಿದಿರಿ ಅಂತ. ಏನ್ ಅಗೌರವ ತೋರಿಸಿಲ್ಲ. ಮಾರ್ಗೆ ಅನ್ನೋದಕ್ಕೆ ಏನರ್ಥ ಅಂದ್ರೆ ಇವ್ರು ಬಿಡಿಸ್ತಾರಂತೆ. ಏನಂದ್ರೆ ಮೃಗ ಸಂಬಂಧಿ ಆದದ್ದು ಮಾರ್ಗ. ಮೃಗ ಅಂದ್ರೆ ನಮಗೆ ಈ ಜಿಂಕೆಗೆ ಹುಲಿ ಯಾವ್ದಾರು ಮೃಗ, ಅದಕ್ಕೆ ಸಂಬಂಧಪಟ್ಟಿದ್ದು. ಮಾರ್ಗ ಅಂದ್ರೆ ಜಿಂಕೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಆಸನ ನಮಗ್ ಗೊತ್ತಿದೆ, ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ ಯಾವ್ದು ಹಾವಿದ್ದು ಅನ್ಸರಿ ಕೃಷ್ಣಾಜಿನ ಅನ್ಕೊಳ್ಳಿ. ಕೃಷ್ಣಾಜಿನ ಇದೆ, ಅದ್ರ ಮೇಲೆ ಕೂತ್ಕೊಳ್ಳಿ ಅಂತ ಅರ್ಥ ಅಂತ ಮಾರ್ಗೆ ಉಪವಿಶ ಅಂದ್ರು. ಹಾಗಾದ್ರೆ ಮಾರ್ಗ ಅನ್ನೋ ಶಬ್ದಕ್ಕೆ ಕೃಷ್ಣಾಜಿನ ಅನ್ನೋ ಅರ್ಥ ಇಟ್ಕೊಂಡು ಮಾರ್ಗ ಅನ್ನೋ ಶಬ್ದ ಕೃಷ್ಣಾಜಿನ ಅನ್ನೋ ಅರ್ಥ ಹೇಳ್ತಾ ಇದೆ ಅಂತ ಅದಕ್ಕೆರಡು ಸಂಬಂಧ ಇಟ್ಕೊಂಡು ಹೇಳಿದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ಳೋದು ಬೇರೆ ಮಾಡ್ಕೊಂಡ್ಬಿಟ್ಟು ಅವ್ರು ಕೋಪಗೊಂಡ್ರು. ಅಂದ್ರೆ ಕೆಲವು ಸಲ ಪ್ರಕರಣ ನೋಡ್ಬೇಕು, ಸಂದರ್ಭ ನೋಡ್ಕೊಬೇಕು, ಯಾವ ಸಂದರ್ಭದಲ್ಲಿ ಏನ್ ಶಬ್ದ ಬಳಸಿದ್ದಾರೆ. ಇದು ಇನ್ನು ಮುಂದಿನ ಸ್ಟೆಪ್ಗಳು. ಅಂತೂ ಶಬ್ದ ಪ್ರಮಾಣದ ಬಗ್ಗೆ ಇಷ್ಟೆಲ್ಲ ತುಂಬಾ ಇನ್ನೂ ವಿಚಾರಗಳಿದೆ, ಸೂಕ್ಷ್ಮ ವಿಚಾರ. ಅದನ್ನ ಮತ್ತೆ ಜಯತೀರ್ಥ ಏನ್ ಮುಂದಕ್ಕೆ ಹೇಳ್ತಾರೆ ಅಂತ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಆಚಾರ್ಯ, ಯಾವಾಗ ಸಂಸ್ಕೃತ ಒಂದೇ ಶಬ್ದ ಎರಡು ಅರ್ಥ ಇರ್ತಲ್ಲ. ಸೈಂದ ಅಂದ್ರೆ ಕುದುರೆನೂ ಆಗ್ತದೆ, ಉಪ್ಪುನು ಆಗ್ತದೆ. ಹೌದು. ಸಾಷ್ಟಾಂಗ ನಮಸ್ಕಾರ.